ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸರಿ, 165ನೇ ಪುಟದಲ್ಲಿ ಪಾಠ ಪ್ರಾರಂಭ, ಮಧ್ಯಾಹ್ನದಲ್ಲಿ ಅಲ್ಲೇ ಪಾರಾಯಣ ಪ್ರಾರಂಭ ಅಷ್ಟೆ. ಈಗ ಮುಂದಿನ ಮಾತೇನು? ಇಂದ್ರಸ್ಯ ಪ್ರಾಣಶಬ್ದಃ ಸರ್ವಶಬ್ದಾಭಿಧೇಯತ್ವಂಚ ವಿದ್ಯತೆ. ಈಗ ನೀವು ಇಂದ್ರನಲ್ಲಿ ಆವಿಷ್ಟನಾಗಿರುವ ವಿಷ್ಣು ಅವನು ತನ್ನ ಮಹಿಮೆಯನ್ನ ಹೇಳಿಕೊಂಡ ಅಂತ ಹೇಳ್ತಿದ್ದೀರಿ. ಹಾಗ್ಯಾಕೆ ಕಲ್ಪನಾ ಮಾಡಬೇಕು? ಅವರು ಕಲ್ಪನಾ ಅಂತ ಹೇಳಿಗತ್ತಾರ. ಅವರು ವಾಸ್ತವದಲ್ಲಿ ಹಂಗೆ ಪ್ರಮಾಣ ಕೊಟ್ಟಿದ್ದೇವೆ. ಹಾಗೆ ಹೇಳುವಕ್ಕಿಂತ ಇಂದ್ರನೇ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ ಅಂತ ಹೇಳಬಾರ್ದೆ? ತಾನೇ ತನ್ನ ಮಹಿಮೆ ನೋಡಪ್ಪ ನಂದು ಮಹಿಮಾ ಅಂತ ಹೇಳಿಕೊಂಡಿದ್ದಾನೆ ಅಂತ ಅನಬಾರ್ದೇನು? ಅಂದ್ರೆ ಅದು ಅಲ್ಲ ಅಂತ ಹೇಳಿಕ್ಕೆ ಮುಂದಿನ ಭಾಗ ಹೊರಟಿದೆ. ಮೊದಲನೇ ಸಾಲ ಇವತ್ತು ನಾವೇನ್ ಅಭ್ಯಾಸ ಮಾಡ್ಲಿಕ್ಕೆ ಹೊರಟೀವಿ ಅಂದ್ರೆ, ಇಂದ್ರನು ತನ್ನ ಬಗ್ಗೆಯೇ ಯಾಕೆ ಹೇಳಿರಬಾರದು ವಿಶ್ವಾಮಿತ್ರರ ಮುಂದೆ? ಇಂದ್ರನಲ್ಲಿ ಆವಿಷ್ಟನಾದ ಪರಮಾತ್ಮನು ಹೇಳಿದ್ದಾನೆ ಅಂತ ಯಾಕಂತಿದ್ದೀರಿ? ಈ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಹೊರಟಿದೆ ನಾವೀಗ. ಸರಿನಾ? ನಚ ಇಂದ್ರಸ್ಯ ಪ್ರಾಣಶಬ್ದ ಸರ್ವಶಬ್ದಾಭಿಧೇಯತ್ವಂಚ ವಿದ್ಯತೆ. ಇಂದ್ರದೇವರಲ್ಲಿ ಎಲ್ಲೂ ಕೂಡ ಪ್ರಾಣಶಬ್ದದ ಪ್ರಯೋಗ ಇಲ್ಲ. ನಚ ಇಂದ್ರಸ್ಯ ಪ್ರಾಣಶಬ್ದ ವಿದ್ಯತೆ. ಯಾವುದೇ ವೇದವಾಕ್ಯದಲ್ಲಿ ತೆಗೆದರೂ ಇಂದ್ರದೇವರನ್ನ ಪ್ರಾಣ ಅಂತ ಕರೆದದ್ದಿಲ್ಲ. ಭಗವಂತರನ್ನ ಇಂದ್ರ ಅಂತ ಕರೆದಿದ್ದಾರೆ. ವಾಯುದೇವರನ್ನ ಭಗವಂತರನ್ನ ಪ್ರಾಣ ಅಂತ ಕರೆದಿದ್ದಾರೆ, ವಾಯುದೇವರನ್ನ ಪ್ರಾಣ ಅಂತ ಕರೆದಿದ್ದಾರೆ. ಹೊರತಾಗಿ ಇಂದ್ರದೇವರನ್ನು ಪ್ರಾಣ ಶಬ್ದದಿಂದ ಕರೆದದ್ದು ಇಲ್ಲ. ಒಂದು. ಎರಡನೇದ್ದು, ಆ ಮಂತ್ರದಲ್ಲಿ ಹೇಳುವಾಗ ಹೆಂಗ್ ಹೇಳಿದ್ದಾರೆ ಇಂದ್ರದೇವರು ಅಂತ ಕೇಳಿದ್ರೆ, ಪ್ರಾಣೋವ ಅಹಮಸ್ಮಿ ಋಷೆ ಪ್ರಾಣಃ ತ್ವಂ ಪ್ರಾಣಃ ಸರ್ವಾಣಿ ಭೂತಾನಿ ಪ್ರಾಣೋ ಹೇಷ ಯಯೇಷ ತಪತಿ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣ ಏಷ ತಪನ್ನೇವ ಅಸ್ತಿ. ನಾನು ಪ್ರಾಣನಿದ್ದೇನೆ, ನೀನು ಪ್ರಾಣನಿದ್ದಿ, ಎಲ್ಲ ಭೂತಗಳು ಪ್ರಾಣ ಅವ, ಸೂರ್ಯಾಂತರ್ಗತನಾದ ಪ್ರಾಣ ಉರಿತಾ ಇದ್ದಾನೆ, ಈ ರೂಪದಿಂದಲೇನೆ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೀಗೆ ಸರ್ವಶಬ್ದಗಳಿಂದ ನಾನು ವಾಚ್ಯ ಅಂತ ಹೇಳಿ ಹೊರಟಾರಲ್ಲಿ. ನಾನು ಪ್ರಾಣ, ನೀನು ಪ್ರಾಣ ಅಂದ್ರೆ ಅಹಂ, ಅಸ್ಮಿ, ಪ್ರಾಣ, ತ್ವಂ, ಈ ಎಲ್ಲಾ ಶಬ್ದಗಳಿಂದಲೂ ಇಂದ್ರದೇವರನ್ನು ಕರೆಯಬೇಕಾಗುತ್ತದೆ. ಆದರೆ ಅದು ಪಾಸಿಬಲ್ ಇಲ್ಲ. ಯಾಕೆ? ಸರ್ವಶಬ್ದಾಭಿಧೇಯತ್ವ ಅಂತ ಅನ್ನೋದು ಇಂದ್ರದೇವರಲ್ಲಿ ಇಲ್ಲ. ಒಂದು ಮೊದಲನೇ ಸಮಸ್ಯೆ, ಇಂದ್ರದೇವರನ್ನ ಪ್ರಾಣ ಶಬ್ದದಿಂದ ಕರೆದಿಲ್ಲ. ಎರಡನೇ ಸಮಸ್ಯೆ, ಇಂದ್ರದೇವರು ಸರ್ವಶಬ್ದಗಳಿಂದ ಕರೆಸಿಕೊಳ್ಳುವರಲ್ಲ. ಹಾಗಿರುವಾಗ ಇಂದ್ರನಲ್ಲಿ ಆವಿಷ್ಟನಾದ ಪರಮಾತ್ಮನೇ ತನ್ನ ಮಹಿಮೆಯನ್ನು ಹೇಳಿಕೊಂಡಿದ್ದಾನೆ ಅಂತ ತಿಳಿಸಬೇಕು. ಇದು ಇವತ್ತಿನ ಉಪಕ್ರಮ. ಅದಕ್ಕೆ ಹೌದು, ಇಂದ್ರನಿಗೆ ಸರ್ವಶಬ್ದಾಭಿಧೇಯತ್ವ ಇಲ್ಲ ಅಂದ್ರೆ ಸರ್ವಶಬ್ದಾಭಿಧೇಯತ್ವ ಗೊತ್ತಾಗಲಿಲ್ಲ. ಇಂದ್ರನನ್ನು ಎಲ್ಲಾ ಶಬ್ದಗಳಿಂದ ಕರೆಯಂಗಿಲ್ಲ ಅನ್ನೋದಾದ್ರೆ ಪರಮಾತ್ಮನನ್ನು ಎಲ್ಲ ಶಬ್ದಗಳಿಂದ ಕರೀತಾರ ಅನ್ನೋದಕ್ಕೆ ಪ್ರಮಾಣ ಒದಗಿಸ್ಬೇಕು. ಈಗ ನೀವು ಉಲ್ಟಾ, ಯಾಕಂದ್ರೆ ಆವಿಷ್ಟನಾದವನು ವಿಷ್ಣು ಅಂತ ಹೇಳ್ತೀರಿ ಅಂದ್ರೆ ಹಾಗಾದ್ರೆ ಬಾಪ್ಪ ನಿನಗೆ ಪ್ರಮಾಣ ಕೊಡ್ತೇನೆ ಅಂತ ಶ್ರೀಮದಾಚಾರ್ಯ ಮುಂದೆ ಹೊರಟರು. ಇಲ್ಲಿ ಇವತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪನಿಷತ್ತೇನೂ ಬರೋದಿಲ್ಲ, ಕೇವಲ ಆಚಾರ್ಯರ ಭಾಷ್ಯ ಪಾಠ ಬರ್ತದೆ. ಇದು ಒಂದರ್ಥದಲ್ಲಿ ತತ್ವಪ್ರಕಾಶಿಕ, ಶ್ರೀಮನ್ ನ್ಯಾಯಸುಧಾ ಅಥವಾ ಬೇರೆ ಗ್ರಂಥಗಳನ್ನು ಓದಿದಂತೆ ಭಾಸವಾಗ್ತದೆ. ಉಪನಿಷತ್ತು ನಾವು ಓದಿವೋ ಇಲ್ಲೋ ಅಂತ ಅನಿಸ್ತದೆ ನಮಗೆ. ಇರ್ಲಿ, ಇದು ಭಾಷ್ಯದ ಕ್ರಮ ಹಂಗದ, ಹಂಗೆ ಓದಬೇಕು. ಏನಂತಾರ ನೋಡಪ್ಪ, ಭಗವಂತನಿಗೆ ಎಲ್ಲ ನಾಮಗಳಿವೆ ಅಂತ ಹೇಳ್ತೀನಿ. ಒಂದು ಶ್ರುತಿಯನ್ನ ಹೇಳಿದ್ರು, ಅದು ವಿಶ್ವಕರ್ಮ ಶ್ರುತಿ ಅಂತ ಇದೆ. ಅಜಸ್ಯ ನಾಭಾವದ್ದೇಕಮರ್ಪಿತಂ ಇತ್ಯುಕ್ತಸ್ಯ
ಪದ್ಮನಾಭಸ್ಯ ಒಂದು ಮಂತ್ರದಲ್ಲಿ ಅಜಸ್ಯ ನಾಭವು ಅಧ್ಯೇಕಮರ್ಪಿತಂ. ಆ ಭಗವಂತನ ಉದರದಲ್ಲಿ ಒಂದಿದೆ, ಯಾರೊಬ್ಬ ಅಜ ಅಂತಿದ್ದಾನೆ ಅವನಲ್ಲಿ ಒಂದಿದೆ. ಏನದು ಅಂತ ಪದ್ಮನಾಭನ ಹೆಸರನ್ನ ಹೇಳಿ, ಯೋ ದೇವಾನಾಂ ನಾಮಧ ಏಕ ಏವ ಇತಿ ಸರ್ವದೇವಾಭಿಧಾನತ್ವ ಮುಕ್ತಂ. ಯೋ ದೇವಾನಾಂ, ಯಾರು ಎಲ್ಲ ದೇವತೆಗಳ ನಾಮವನ್ನ ಹೊಂದಿದ್ದಾನೋ ಅವನು ಒಬ್ಬನು ಅಂತ ಹೇಳಿದ. ಅಂದ್ರೆ ಹೆಂಗ್ ಹೇಳ್ತದ ಉಪನಿಷತ್ತು? ಎಲ್ಲಾ ದೇವತೆಗಳ ನಾಮವನ್ನ ಹೊತ್ತವನು ಯಾರು ಅಂದ್ರೆ ತನ್ನ ಹೊಕ್ಕುಳಲ್ಲಿ ಪದ್ಮವನ್ನು ಧರಿಸಿದವನು ಅಂತ ಹೇಳ್ಬಿಡ್ತು. ಈಗ ನಾವು ಪದ್ಮನಾಭತ್ವ ಲಿಂಗವನ್ನ ಇಟ್ಟುಕೊಂಡು, ಪದ್ಮನಾಭತ್ವ ರೂಪವಾದ ಲಿಂಗ ಇಟ್ಟುಕೊಂಡು ಇದನ್ನ ಯಾರಲ್ಲಿ ಸಮನ್ವಯ ಮಾಡ್ತೀವಿ ಅಂದ್ರೆ ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತೀವಿ. ಯಾಕಂದ್ರ ವಿರೂಪಾಕ್ಷ ಅನ್ನೋ ಲಿಂಗವನ್ನ ಹೇಳಿದರೆ ರುದ್ರದೇವರನ್ನು, ಸಹಸ್ರಾಕ್ಷ ಅನ್ನೋ ಶಬ್ದವನ್ನ ಹೇಳಿದರೆ ಇಂದ್ರದೇವರನ್ನು, ಮತ್ತ ವೃದ್ಧಿಕ್ಷಯೋಪೇತ ದೇವತೆ ಅಂದ್ರೆ ಚಂದ್ರನನ್ನು ಹೇಳಿದಂತೆ, ಮತ್ತ ಪದ್ಮನಾಭತ್ವ ರೂಪವಾದ ಲಿಂಗ ಇದೆ ಅಂತಂದ್ರೆ ಯಾರನ್ನು ಹೇಳಬೇಕು? ಆ ಧರ್ಮ ವಿಷ್ಣುವನ್ನೇ ಹೇಳ್ತದ. ವೇದವು ಆ ಧರ್ಮವನ್ನ ಹೇಳ್ತಾ ಸರ್ವನಾಮವ ಅಚ್ಚತ್ವ ಇವನಿಗೆ ಇದೆ ಅಂತ ತಿಳಿಸಿಬಿಟ್ಟಿದೆ. ಅಂದ ಮೇಲೆ ವಿಷ್ಣುವಿಗೇನೆ ಸರ್ವಶಬ್ದಾಭಿಧೇಯತ್ವ, ಉಳಿದವರಿಗಲ್ಲ. ಇದನ್ನು ನಿರ್ಧಾರ ಮಾಡಿದ್ರ ಆಚಾರ್ಯ. ಅಜಸ್ಯ ನಾಭ ಬದ್ಧೇಕಮರ್ಪಿತಂ ಇತ್ಯುಕ್ತಸ್ಯ ಪದ್ಮನಾಭಸ್ಯ ಹಿ ಯೋ ದೇವಾನಾಂ ನಾಮಧ ಏಕ ಏವ ಇತಿ ಸರ್ವದೇವಾಭಿಧಾನತ್ವ ಮುಕ್ತಂ. ಹಿಂಗೆ ಎಲ್ಲಾ ದೇವತೆಗಳ ನಾಮವನ್ನು ಹೇಳಿದರು. ಮತ್ತೊಂದು ಮಾತು ಹೇಳ್ತಾರೆ ಆಚಾರ್ಯ ಮುಂದೆ, ಇಂದ್ರೇಹಿ ಇಂದ್ರ ಶಬ್ದೋಪಿನ ಮುಖ್ಯತೋ ವರ್ತತೆ. ಉಳಿದದ್ ಬಿಟ್ಬಿಡಪ್ಪ, ಇಂದ್ರನಲ್ಲಿ ಇಂದ್ರ ಶಬ್ದವಾದರೂ ಮುಖ್ಯವಾಗಿ ಇದೆಯಾ? ಈಗ ನಾವು ಇಂದ್ರನಲ್ಲಿ ಎಲ್ಲಾ ಶಬ್ದಗಳವ ಅಂತ ಹೇಳಿಕ್ ಹೊರಟವರು ಮೊದಲು ಏನ್ ವಿಚಾರ ಮಾಡಬೇಕು? ಇಂದ್ರನಲ್ಲಿ ಇಂದ್ರ ಶಬ್ದರ ಅದ ಇಲ್ಲ ನೋಡ್ಬೇಕಾಗಿದೆ. ಇವೆಲ್ಲ ನಂದೇ ಸಾಮಾನು ಅಂತ ಹೇಳಿದ್ನಂತವ, ಯಾರೋ ಒಬ್ಬ ಕುತ್ಕೊಂಡವ, ಇವೆಲ್ಲ ನನ್ವೇ ಸಾಮಾನು ಅಂತ. ಅದಕ್ಕೆ ಎದುರಿಗಿದ್ದವ ಹೇಳಿದ್ನಂತ, ನೀ ಕುತ್ಕೊಂಡು ಕೂರ್ಚರ ನಿಂದ ಹೌದು ಇಲ್ಲಿ ನೋಡ್ಕೋ ಅಂತ ನೀ ಕುಳಿತಿರುವ ಆಸನವಾದ್ರೂ ನಿಂದಿದೆಯಾ ಮೊದಲು ನೋಡ್ಕೋ, ಎಲ್ಲ ನಂದು ಅಂತ ಹೇಳಿಗತಿ ಏನ್ ಕಥೆ ನಿಂದು? ಹಾಗಿದ್ದರೆ ಇಂದ್ರದೇವರಿಗೆ ಇಂದ್ರ ಶಬ್ದವೇ ಸ್ವಂತದ್ದಲ್ಲ ಅಂದ ಮೇಲೆ ಇನ್ನು ಸರ್ವಶಬ್ದಾಭಿಧೇಯತ್ವವನ್ನು ಎಲ್ಲಿಂದ ಹೇಳಬೇಕು ಅಂತ ಆಚಾರ್ಯರು ಮತ್ತೊಂದು ಪ್ರಶ್ನೆ. ಇಂದ್ರ ಶಬ್ದೋಪಿನ ಮುಖ್ಯತೋ ವರ್ತತೆ. ಇಂದ್ರನಲ್ಲಿ ಇಂದ್ರ ಶಬ್ದವು ಮುಖ್ಯವಾಗಿ ಇಲ್ಲ. ಯಾಕಂದ್ರೆ ಪರಮ ಐಶ್ವರ್ಯ ಅಭಾವಾತ್. ಇಂದ್ರ ಶಬ್ದದ ಅರ್ಥ ಏನು? ಪರಮ ಐಶ್ವರ್ಯ ಉಳ್ಳವನು ಅಂದ್ರೆ ಇಂದ್ರ. ಪರಮ ಐಶ್ವರ್ಯ ಇರ್ಬೇಕ, ಮತ್ತ ಬರೇ ಒಂದ್ ಮನಿ ಎರಡು ಮನಿ ಇಟ್ಕೊಂಡಿದ್ರೆ ಆಗಂಗಿಲ್ಲ. ಮತ್ತ 14 ಲೋಕಗಳು ಅವನ ಅಂಡರ್ನಲ್ಲಿ ಬರಬೇಕು. ಅವ್ಯಾಕೃತಾಕಾಶ, ಜಡ ಪ್ರಗತಿ, ಸತ್ವರಜಸ್ತಮೋ ಗುಣಗಳು ಎಲ್ಲವೂ ಯಾರ ಅಧೀನವಾಗಿರ್ತದೋ ಅವನನ್ನ ಏನ್ ಕರಿತೀವಿ ಅಂದ್ರೆ ಇಂದ್ರ ಅಂತ. ಇಂದ್ರ ಪರಮೇಶ್ವರ ಉಳ್ಳವನು ಅಂತ ಕರೀತಾರೆ. ಹೀಗೆ ಇಂದ್ರದೇವರಿಗೆ ಹೇಳಲಿಕ್ಕೆ ಬರ್ತದ ಅಂದ್ರೆ ಅವರ ಆಸ್ತಿ ಎಷ್ಟದ ಅಂತ ಪುರಾಣದಾಗ ಒಂದು ಅಳತಿ ಹೇಳಿದ. ಎಷ್ಟದ ಅಂದ್ರೆ ಭೂಹು ಭುವಃ ಸ್ವಹ, ಈ 3 ಲೋಕಗಳು ಅವರ ಆಸ್ತಿ. ಅವು ತೆಳಗಿದ್ದ ದೇವತೆಗಳನ್ನ ಅಷ್ಟು ನೋಡ್ಕೋತಾರೆ, ಉಳಿದದ್ದು ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ನೀವು ಅಪ್ಲಿಕೇಶನ್ ತಗೊಂಡು ಹೋದ್ರೆ ರಿಜೆಕ್ಟ್ ಮಾಡ್ತಾರೆ ಅಷ್ಟ. ಹಿಂಗಿರುವಾಗ ಪರಮೈಶ್ವರ್ಯ ಎಲ್ಲಿಂದ ಬರಬೇಕು? ಬರೋದಿಲ್ಲ. ಇಂದ್ರ ಶಬ್ದೋಪಿ ವಿಷ್ಣಾವೇವ ವರ್ತತೆ. ಮುಂದಿನ ವಾಕ್ಯ ಭಾಷ್ಯದ್ದು, ಇಂದ್ರ ಶಬ್ದವು ವಿಷ್ಣುವಿನಲ್ಲೇ ಇದೆ. ಯಾಕ? ಸಹಿ ಪರಮೇಶ್ವರ. ಅವನೇನ್ ಕರಿತೀವಿ ನಾವು? ಪರಮೇಶ್ವರನೆಂಬುದಾಗಿ ಕರಿತೇವೆ. ಅಂದ್ರೆ ಎಲ್ಲಾ ಐಶ್ವರ್ಯ ಉಳ್ಳವನು ಅಂತ ತಾತ್ಪರ್ಯ ಅದಕ್ಕಷ್ಟೆ. ಇಂದ್ರ ಶಬ್ದವು ಭಗವಂತನಲ್ಲಿ ಇದೆ ಎನ್ನುವುದಕ್ಕೆ 2 ಶ್ರುತಿಗಳನ್ನು ಉದಾಹರಣೆ ಮಾಡ್ತಾರೆ. ಯಂ ಇಂದ್ರಮಾಹುಹು ವರುಣಂ ಯಂ ಆಹುಹು ಯಂ ಮಿತ್ರಂ ಆಹುಹು ಯಂ ಉ ಸತ್ಯಮಾಹುಹು ಇತಿ ಶ್ರುತೇಶ್ಚ. ಯಾವ ಪರಮಾತ್ಮನನ್ನು ಇಂದ್ರನೆಂದು ಕರೆಯುತ್ತಾರೆ, ವರುಣ ಯಮ ಮಿತ್ರ ಎಂದು ಕರೆಯುತ್ತಾರೆ, ಸತ್ಯನೆಂದು ಕರೆಯುತ್ತಾರೆ ಅಂತ ಶ್ರುತಿಯು ಆ ಭಗವಂತನಿಗೆ ಇಂದ್ರ, ವರುಣ, ಮಿತ್ರ, ಸತ್ಯ ಎಂಬ ಶಬ್ದಗಳನ್ನು ಹೇಳ್ತಾ ಇದೆ. ಅಲ್ಲಿ ಪ್ರಾಸಂಗಿಕವಾಗಿ ನಮಗೆ ಬೇಕಾದದ್ದು ಏನು ಶಬ್ದ ಅಂತ ಕೇಳಿದ್ರೆ ಇಂದ್ರ ಶಬ್ದ. ಜೊತೆಗೇನ್ ಮಾಡಿಬಿಟ್ರು ಅಂತ ಕೇಳಿದ್ರೆ ಜೊತೆಗೇನ್ ಮಾಡಿದ್ರು ಅಂದ್ರೆ ಉಳಿದ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಿಬಿಡ್ತು. ಉದಾಹರಣೆಗೆ ವರುಣ, ಮಿತ್ರ, ಸತ್ಯ ಈ ಶಬ್ದಗಳು ಭಗವಂತನನ್ನ ಹೇಳ್ತದ ಅಂತ ವ್ಯವಸ್ಥೆ ಮಾಡಿಬಿಟ್ರು. ಮೂಲತಃ ನಮಗೆ ಬೇಕಾದದ್ದು ಇಂದ್ರ ಶಬ್ದ.
ಆದ್ರೆ ಆ ವೇದ ಏನ್ ಮಾಡಿತ್ತು ಎಲ್ಲರನ್ನ ಹೇಳ್ಬಿಡ್ತು. ಮತ್ತ ಮುಂದಿನ ಮಂತ್ರ, ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಹು ಅಥೋ ದಿವ್ಯಸ್ಸ ಸುಪರ್ಣೋ ಗರುತ್ಮಾನ್. ಗರುಡ ಎಂಬ ಹೆಸರು ಅವನಿಗೆ, ಸುಪರ್ಣ ಎಂಬ ಹೆಸರು, ಅಗ್ನಿ ಎಂಬ ಹೆಸರು ಅವನಿಗೆ, ದಿವ್ಯ ಅಂತ ಹೆಸರು ಅಂತ ಇನ್ನುಳಿದದ್ದನ್ನು ಹೇಳಿತು. ಹೌದ್ರಿ ಸ್ವಾಮಿ, ಅಲ್ಲಿ ಬರೇ ಯಾರನ್ನು 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 ಅಂತದ ಹೊರತಾಗಿ ವಿಷ್ಣುವನ್ನು ವಿಷ್ಣುವನ್ನು ಅಂತ ಅಂದಿಲ್ವಲ್ಲ. ಹೌದಾ? ಮುಂದಿನ ಶ್ರುತಿ ತಗೊಳ್ರಿ. ಸಪ್ತಾರ್ಧಗರ್ಭ ಭುವನಸ್ಯ ರೇತೋ ವಿಷ್ಣೋಸ್ತಿಷ್ಠಂತಿ ಪ್ರದಿಶಾ ವಿಧರ್ಮಣಿ ಇತ್ಯಾದಿನ ವಿಷ್ಣುರೇವ ಹಿ ತತ್ರ ಪ್ರಸ್ತುತಃ. ಅಲ್ಲಿ ಪ್ರಸ್ತುತನಾದವನು ವಿಷ್ಣುನೇ ಹೊರತಾಗಿ ಬೇರೆಯವರಲ್ಲ. ಅದೇಂಗ್ ಗೊತ್ತಾಯ್ತು ನಿಮಗ ಅಂದ್ರ, ಶ್ರೀಮದಾಚಾರ್ಯರು ಮೇಲಿನ ಭಾಗದಲ್ಲೂ ಈ ಭಾಗದಲ್ಲೂ ಎರಡೂ ಕಡೆಗೂ ಕೂಡ ಒಂದು ಕಡೆಗೆ ಲಿಂಗದಿಂದ ಒಂದು ಕಡೆಗೆ ನಾಮದಿಂದ ಸಮನ್ವಯ ಮಾಡ್ಲಿಕ್ಕತ್ತಾರ. ಏನಂತ ಹೇಳಿದ್ರು, ಪದ್ಮನಾಭತ್ವ ಲಿಂಗದಿಂದಾಗಿ ವಿಶ್ವಕರ್ಮ ಶ್ರುತಿಯಲ್ಲಿ ಹೇಳಿದ ನಾಮಾನಿ ಸರ್ವಾಣಿ ಯಮಾವಿಶಂತಿ ಎನ್ನುವುದು ವಿಷ್ಣುವಿಗೆ ಬರ್ತದೆ, ಇಂದ್ರನಿಗೆ ಬರುವುದಿಲ್ಲ. ಮುಂದೆ ಇಂದ್ರ ಶಬ್ದವೂ ಇಂದ್ರನಲ್ಲಿ ಇಲ್ಲ, ಅದು ಭಗವಂತನಲ್ಲಿದೆ ಎಂಬುದಕ್ಕೆ ಶ್ರುತಿಗಳನ್ನು ಉದಾಹರಣೆ ಮಾಡಿದ್ರು. ಆ ಶ್ರುತಿಯಲ್ಲಿ ಯಾರೋ ಅವನು ಅಂತ ಇಷ್ಟೇ ಇದೆ ಹೊರತಾಗಿ ಅವನ ಹೆಸರು ಹೇಳಿಲ್ಲ. ನೀವ್ ಅನ್ಕೊಂಡಂಗ ಅವನ ಹೆಸರು ಹೇಳಿಲ್ಲ. ಅಂದ ಮೇಲೆ ಅವನ್ ಹೆಂಗ್ ತಗೋಬೇಕು ಅಂತ ಕೇಳಿದ್ರೆ ಮುಂದಿನ ಮಂತ್ರ ತಗೊಳ್ರಿ. ಸಪ್ತಾರ್ಧ ಗರ್ಭ ಭುವನಸ್ಯ ರೇತಃ ವಿಷ್ಣೋಸ್ತಿಷ್ಠಂತಿ ಪ್ರದಿಶಾ ವಿಧರ್ಮಣಿ. ಈ ಮಂತ್ರ ಬಹಳ ಚಂದದ್ರಿ. ಏನದ ಅಂತಂದ್ರ, ಸಪ್ತ ಆ ರುದ್ಧಗರ್ಭಾ ಭುವನಸ್ಯ ರೇತಃ. 7 ಜನ ಇದ್ದಾರಂತೆ. ಏನದ ಮಂತ್ರ? 7 ಜನ. ಸಪ್ತ 7 ಜನ. ಆ ರುದ್ಧಗರ್ಭಾ, ಭಗವಂತನ ಹೊಟ್ಟೆಯಲ್ಲಿ ಇದ್ದ ಬ್ರಹ್ಮಾಂಡ ಇದೆಯಲ್ಲ, ಇದು ಗರ್ಭ. ಇದೇನಾಗಿದೆ ಅಂದ್ರ ಆ ರುದ್ಧ ಚಂದ ಬೆಳೆದು ಬಿಟ್ಟದ. ಅಂದ್ರ ನಾವಂತೀವಲ್ಲ 10ನೇ ತಿಂಗಳು ಬಂದದ ಕೂಸ್ ಚಂದ ಬೆಳೆದದ, ಇನ್ ಯಾವಾಗ ಡೆಲಿವರಿ ಆಗ್ತದ ಅಂತ ಅಂತೀವಲ್ಲ, ಹಂಗ ಬ್ರಹ್ಮಾಂಡ ಪೂರ್ಣ ಬೆಳೆದು ನಿಂತದ. ಅದಕ್ಕೆ ಪೂರ್ಣ ಬೆಳೆದು ನಿಂತ ಬ್ರಹ್ಮಾಂಡವನ್ನ ಆ ರುದ್ಧ ಗರ್ಭ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಸರಿನಾ? ಬರೇ ಅಷ್ಟೇ ಅಲ್ಲ, ಅದೇನಾಗ್ಯದ ಅಂದ್ರ ಬೆಳೆದು ನಿಂತಿರುವಂತಹ ಗರ್ಭ ಇದೆಯಲ್ಲ, ಅದಕ್ಕ ಮತ್ತೇನಾಗ್ಯದ ಅಂದ್ರ 7 ಜನ ದೇವತೆಗಳು ಭುವನಸ್ಯ ರೇತಃ, ಭೂಮಿಗೆ ರತಿಪ್ರದರಾಗಿ ಸಾರಭೂತರಾಗಿ 7 ಜನ ಇದ್ದಾರವರು. ಬೆಳೆದು ನಿಂತ ಬ್ರಹ್ಮಾಂಡಕ್ಕೆ 7 ಜನ ದೇವತೆಗಳು ರತಿಪ್ರದರಾಗಿದ್ದಾರೆ ಮತ್ತು ಸಾರಭೂತರಾಗಿದ್ದಾರೆ. ಯಾರವರು 7 ಜನ? ಹೆಂಗ ನಿಂತಾರ ಅಂತಂದ್ರ ಆವರಣಭೂತರಾಗಿ ನಿಂತಾರ. ನೆನ್ಪಿಟ್ಕೊಳ್ರಿ, ಬ್ರಹ್ಮಾಂಡಕ್ಕೆ ಸಾರಭೂತರು ಅಂದ್ರೆ ಹಿಂಗ ಬ್ರಹ್ಮಾಂಡ ಒಳಗದ ಸುತ್ತಲೂ ಆವರಣ ರೂಪದಲ್ಲಿ ನಿಂತುಕೊಂಡಾರ. 7 ಆವರಣಗಳು ಬ್ರಹ್ಮಾಂಡಕ್ಕ. ಯಾವುದು 7 ಆವರಣಗಳು ಅಂತ ಕೇಳಿದ್ರೆ ಮಹತ್ತತ್ವ, ಅಹಂಕಾರ ತತ್ವ ಹಾಗೂ ಪಂಚಭೂತಗಳು. ಮಹತ್ತತ್ವ ಹಾಗೂ ಅಹಂಕಾರ ತತ್ವ ಪಂಚಭೂತಗಳು 7 ಆವರಣಗಳು. ಈ 7 ಆವರಣಗಳಿಂದ ಕೂಡಿದ ಈ ಬ್ರಹ್ಮಾಂಡ, ಇಷ್ಟರ್ಥ. ಅದಕ್ಕೆ ಹೆಂಗ್ ಉಲ್ಟಾ ಬರಬೇಕು? ಪೂರ್ಣವಾಗಿ ಬೆಳೆದಿರುವ ಈ ಬ್ರಹ್ಮಾಂಡಕ್ಕೆ 7 ಆವರಣಗಳಿವೆ. ಆ 7 ಆವರಣ ದೇವತೆಗಳೇನಿದ್ದಾರೋ ಅವರು ವಿಷ್ಣೋ ಪ್ರದಿಶ ವಿಧರ್ಮಣಿ ತಿಷ್ಠಂತಿ, ಭಗವಂತನ ಆದೇಶಕ್ಕೆ ತಲೆವಾಗಿ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡ್ತಾರೆ. ಏನಾಯ್ತು? ಭಗವಂತನ ಆದೇಶ. ವಿಧರ್ಮಣಿ ತಿಷ್ಠಂತಿ, ವಿವಿಧವಾದ ಧರ್ಮಗಳಲ್ಲಿ ಇರ್ತಾರೆ. ಈ ಮಂತ್ರ ಏನ್ ಹೇಳಿತು? ಇಲ್ಲಿ ಬಂದವನು ವಿಷ್ಣು ಅಂತ ಪ್ರಸ್ತುತಪಡಿಸ್ತಷ್ಟೇ, ಬೇರೆ ಏನಿಲ್ಲ. ಈ ಮಂತ್ರದ ಕೆಲಸ ಏನು ಅಂದ್ರೆ, ಇಂದ್ರನಾಮ ಭಗವಂತನಲ್ಲದಂತ ಹೇಳಿಲ್ಲ ಈ ಮಂತ್ರ, ಚಂದ್ರನಾಮ ಭಗವಂತನಲ್ಲದಂತ ಹೇಳ್ತಿಲ್ಲ. ಈ ಶ್ರುತಿಯಲ್ಲಿ ಪ್ರಸ್ತುತನಾದವನು ವಿಷ್ಣು ಅಷ್ಟೇ. ಅದೇಂಗ್ರಿ ಹೇಳ್ತೀರಿ ಅಂದ್ರೆ, ಪೂರ್ಣ ಬೆಳೆದಿರುವಂತಹ ಬ್ರಹ್ಮಾಂಡಕ್ಕೆ 7 ಆವರಣಗಳಿವೆ. ಆ 7 ಆವರಣದ ದೇವತೆಗಳು ಯಾರ ಆದೇಶವನ್ನ ಪಾಲನೆ ಮಾಡ್ತಾರೋ ಅವ ವಿಷ್ಣು. ಇಷ್ಟ ಹೇಳಿತು. ಇದ್ರ ಹಿಂದೆ ಮುಂದೆ ಮಂತ್ರಗಳು ಬಂದದ್ದೆಲ್ಲ ಯಾರನ್ನ ತಿಳಿಬೇಕು ನೀವು? ವಿಷ್ಣುವನ್ನೇ ತಿಳಿಬೇಕು. ಅಂದ ಮೇಲೆ ಯಂ ಇಂದ್ರಮಾಹುಹು, ಯಂ ವರುಣಮಾಹುಹು, ಯಂ ಮಿತ್ರಮಾಹುರ್, ಯಮು ಸತ್ಯಮಾಹುಹು ಅನ್ನುವ ಹಿಂದಿನ ಮುಂದಿನ ಮಂತ್ರಗಳು ಎಲ್ಲವೂ ಭಗವಂತನ ಹೇಳ್ತದ. ಆದ್ದರಿಂದಾಗಿ ಇಂದ್ರ ಶಬ್ದವು ವಿಷ್ಣುವನ್ನೇ ಹೇಳುತ್ತದೆ ಹೊರತಾಗಿ ಮೂಲತಃ ಇಂದ್ರನನ್ನ ಹೇಳುವುದಿಲ್ಲ. ಸರಿ, ಪಾಪ ಅವ್ರ ಹೆಸರು ಕಸ್ಕೊಂಡ್ಬಿಟ್ರು. ಅವ್ರದೊಂದು ಹೆಸರು ಇತ್ತು, ಅದನ್ನು ಕಸ್ಕೊಂಡ್ಬಿಟ್ರು. ಹೆಂಗ್ ಮಾಡೋದು ಹೇಳ್ರಿ ಅಂತ. ಹಾಗಾಗಿ 2 ಭಾಗದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡೆವು. ಇವತ್ತು ಎತ್ತಿಕೊಳ್ತಾ ಏನ್ ಪ್ರಶ್ನೆಯನ್ನು ತಗೊಂಡಿ ನಾವು ಅಂತಂದ್ರೆ,
ಇಂದ್ರನಲ್ಲಿ ಆವಿಷ್ಟನಾಗಿರುವಂತಹ ಪರಮಾತ್ಮ ತನ್ನ ಮಹಿಮೆಯನ್ನು ಹೇಳಿದ ಅಂತ ಹೇಳುವ ಬದಲಾಗಿ ಇಂದ್ರನೇ ತನ್ನ ಮಹಿಮೆಯನ್ನು ಹೇಳಿದ್ದಾನೆ ಅಂತ ಹೇಳೋಣ ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ ಇಂದ್ರ ತನ್ನ ಮಹಿಮಾ ಹೇಳ್ಯಾನ ಅಂತ ಹೇಳಿ ನಮ್ಗೆ ಅಭ್ಯಂತರ ಇಲ್ಲ. ಆದ್ರೂ ಒಂದು ಸಮಸ್ಯೆ ಬರ್ತದ. ಏನಂತಂದ್ರೆ ಸರ್ವಶಬ್ದ ವಾಚ್ಯತ್ವ ಪ್ರಾಣ ಶಬ್ದ ವಾಚ್ಯತ್ವವೆಂಬ ಸಮಸ್ಯೆ ಎದುರಾಗ್ತದೆ. ಯಾಕಂದ್ರೆ ಪ್ರಾಣೋವ ಅಹಮಸ್ಮಿ ಋಷಿ ಅಂತ ತನ್ನ ಹೆಸರನ್ನ ಪ್ರಾಣ ಅಂತ ಹೇಳ್ಕೊಂಡಾನ. ಇದು ಇಂದ್ರನಲ್ಲಿ ಅನ್ಫಿಟ್, ಎಂದು ಹೊಂದುವುದೇ ಇಲ್ಲ. ಸರ್ವಶಬ್ದ ವಾಚ್ಯತ್ವ ಹೇಳ್ಕೊಂಡನ ಅದು ಹೊಂದುವುದಿಲ್ಲ. ಯಾಕಂದ್ರೆ ಸರ್ವಶಬ್ದಾಭಿಧೇಯತ್ವ ಪ್ರಾಣಶಬ್ದಾಭಿಧೇಯತ್ವ ಅಂತ ಅನ್ನೋದು ಪರಮಾತ್ಮನಲ್ಲಿ ಮಾತ್ರ ಅದ. ಇದು ಒಂದು ವ್ಯವಸ್ಥೆ ಮಾಡಿರು. ಇನ್ನು ಉಲ್ಟಾ ಕೇಳಿದ್ರೆ ಇಂದ್ರನಿಗೆ ಇಂದ್ರ ಶಬ್ದ ವಾಚ್ಯತ್ವವೇ ಕೊಡುವುದಿಲ್ಲ, ಅದು ಪರಮಾತ್ಮನಲ್ಲೇ ಇರುವಂತಹದ್ದು. ಹೆಂಗ ಅಂತ ಕೇಳಿದ್ರೆ ಶ್ರುತಿಗಳನ್ನ ಹೇಳಿದರು. ಯಾರನ್ನ ಇಂದ್ರ ಅಂತ ಕರೀತಾರ, ವರುಣ ಅಂತ ಕರೀತಾರ ಅಂತ ಹೇಳಿ. ಹೌದ್ರಿ, ಅಲ್ಲಿ ಬರೇ ಶ್ರುತಿ ಒಳಗ ಯಾರನ್ನ ಕರೀತಾರ ಅಂತ ಇಷ್ಟ ಅದ, ವ್ಯಕ್ತಿ ಹೆಸರು ಹೇಳಿಲ್ಲಲ್ಲ ಅಂತಂದ್ರೆ ಮುಂದಿನ ಮಾತು. ಬ್ರಹ್ಮಾಂಡಕ್ಕೆ 7 ಆವರಣಗಳವ. ಆ 7 ಆವರಣದ ದೇವತೆಗಳು ಯಾವ ಭಗವಂತನ ಆದೇಶವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೋ ಅಂತ ಸ್ಪಷ್ಟವಾಗಿ ವಿಷ್ಣುಶ್ರುತಿಯನ್ನ ಹೇಳ್ತಕ್ಕಂತಹದ್ದಾಗಿದೆ. ಹಾಗಾಗಿ ಇಂದ್ರ ಶಬ್ದದಿಂದಲೂ ನಾರಾಯಣನನ್ನೇ ಕರೆಯಬೇಕು. ಎಲ್ಲ ಪ್ರಕರಣ ಮುಗೀತು. ಮುಂದೆ ನಾಮಾನಿ ವಿಶ್ವಾಭಿನಸಂತಿ ಲೋಕೆ ಯದಾ ವಿರಾಸಿ ನರತಸ್ಯ ಸರ್ವಂ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಇತಿ ಶ್ರುತಿ ಯೋ ದೇವಾನಾಂ ನಾಮದ ಏಕ ಏವ ಇತಿ ಅವಧಾರಣಾತ್ ನ ಅನ್ಯಸ್ಯ ಸರ್ವನಾಮತ್ವಂ. ಈ ಶ್ರುತಿಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ನ ಅನ್ಯಸ್ಯ ಸರ್ವನಾಮತ್ವಂ, ಭಗವಂತನನ್ನ ಬಿಟ್ಟರೆ ಬೇರೆಯವರಿಗೆ ಸರ್ವನಾಮತ್ವ ಇಲ್ಲವೇ ಇಲ್ಲ ಅಂತ ಹೇಳಿಗತ್ತದ. ನಾಮಾನಿ ವಿಶ್ವ ಅಭಿನಸಂತಿ ಲೋಕೆ, ಯಾರನ್ನೂ ಕುರಿತು ನಾಮಗಳು ಹೇಳುವುದೇ ಇಲ್ಲ. ಯದಾವಿರಾಸಿ ಅರುತಸ್ಯ ಸರ್ವಂ, ಇದೆಲ್ಲವೂ ಭಗವಂತನಿಂದ ಆವಿರ್ಭೂತವಾಗಿದೆ. ಯಾವ ಜಗತ್ತು ಭಗವಂತನಿಂದ ಆವಿರ್ಭಾವಗೊಂಡಿದೆಯೋ ಆ ಪರಮಾತ್ಮ ಏನಿದ್ದಾನ ಅವನು ಬಿಟ್ರೆ ಇನ್ನುಳಿದವರನ್ನ ಯಾರನ್ನು ನಾಮ ಹೇಳುವುದೇ ಇಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣು ಪರಮ ಉದಾಹರಂತಿ ಇತ್ಯಾದಿಗಳಿಲ್ಲ. ಸಚ ವಿಷ್ಣೋರ್ ನಾಣ್ಯ, ಅಲ್ರಿ ಅವ ವಿಷ್ಣು ಅಂತ ಯಾಕಾಗಿರ್ಬೇಕು ಅಂದ್ರೆ ಪದ್ಮನಾಭತ್ವಾದೇವ, ಪದ್ಮನಾಭತ್ವ ಲಿಂಗ ಅದ ಅಂತಂದ ಮೇಲೆ ಮತ್ತೆ ಅವನಿಗೆ ಹೇಳಬೇಕು. ಮತ್ತೊಂದು ಸ್ವಾರಸ್ಯ ಹೇಳ್ತಾರೆ, ಸ್ವಲ್ಪ ಮುಂದುವರೆದು ಹೇಳ್ತಾರೆ. ಏನು ಅಂದ್ರೆ ಶ್ರೇಯ ವಾಯೋರಪಿ ನ ನಾರಾಯಣಾದಿ ನಾಮವತ್ವಂ. ಹೆಚ್ಚಿನದೇನು ಹೇಳಬೇಕು? ಉಳಿದ ದೇವತೆಗಳಿಗೆ ಸರ್ವನಾಮ ಸರ್ವಶಬ್ದ ವಾಚ್ಯತ್ವ ಇಲ್ಲ ಅಂಬೋದಕ್ಕೆ ದೃಷ್ಟಾಂತ ಹೇಳ್ಬೇಕಾ ನಿಮಗ? ಈಗ ಇಂದ್ರನಿಗೆ ಇಲ್ಲ ಅಂತ ಹೇಳಿದ್ವಿ, ಅಲ್ಲ, ಮಹಾಲಕ್ಷ್ಮೀ ದೇವಿಗೂ ಸರ್ವಶಬ್ದ ವಾಚ್ಯತ್ವ ಇಲ್ಲ. ಮಹಾಲಕ್ಷ್ಮಿಗೂ ಪ್ರಾಣದೇವರಿಗೂ ಸರ್ವಶಬ್ದ ವಾಚ್ಯತ್ವ ಇಲ್ಲ. ಏನ್ರಿ ಮತ್ ಹಿಂದ್ ಹೇಳೋ ಕಾಲಕ್ಕೆ ಸಕಲ ವೇದ ವಾಚ್ಯತ್ವ ಹೇಳಿರಿ, ಈಗ ನೋಡಿದ್ರೆ ಸರ್ವಶಬ್ದ ವಾಚ್ಯತ್ವ ಇಲ್ಲ ಅಂತೀರಿ ಅಂದ್ರೆ, ಸರ್ವಶಬ್ದಗಳಲ್ಲಿ ನಾರಾಯಣ, ವಿಷ್ಣು, ರಾಮ, ಕೃಷ್ಣ, ನರಸಿಂಹ ಅಂತ ಎಲ್ಲ ಬರ್ತಾವ. ಸಮನ್ವಯ ಮಾಡ್ರಿ ಹೆಂಗಾರ ನೋಡಂತ. ಸರ್ವಶಬ್ದಗಳಿಂದ ನೀವು ವಾಚ್ಯರಾಗಿದ್ದಾರೆ ಅಂತ ಹೇಳೋದಾದ್ರೆ ನಾರಾಯಣ ಶಬ್ದವನ್ನ ಲಕ್ಷ್ಮೀ ದೇವಿಯಲ್ಲಿ ಹೇಳಿ ನೋಡಂತ, ವಾಯುದೇವರಲ್ಲಿ ಹೇಳಿ ನೋಡಂತ. ನಾರಾಯಣ ಶಬ್ದವನ್ನ ಹೆಂಗ್ ಬರ್ತದೆ ನಾರಾಯಣ ಶಬ್ದದಿಂದ ವಾಯುದೇವರನ್ನ ಕರೀಲಿಕ್ಕೆ? ಅದಕ್ಕೆ ಸರ್ವಶಬ್ದಗಳಿಂದ ಕರೆಸಿಕೊಳ್ಳೋದು ಪರಮಾತ್ಮನೊಬ್ಬನೇ ಹೊರತಾಗಿ ಲಕ್ಷ್ಮೀ ದೇವಿಯೂ ಅಲ್ಲ ಅಂದ್ಮೇಲೆ ಪಾಪ ಇಂದ್ರ ದೇವರದಂತರೂ ಕೇಳಲೇಬೇಡ್ರಿ. ಅವ್ರ ಆ ಲೀಸ್ಟ್ ಒಳಗೆ ಬರ್ಲಿಕ್ಕೇನೆ ಟೈಮ್ ತಗೋತದ. ಯಾಕಂದ್ರೆ ಮುಂದಿನವ್ರು ಬಹಳ ಮಂದಿ ಇದ್ದಾರಲ್ಲಿ. ಅಂದ ಮೇಲೆ ಸರ್ವಶಬ್ದ ವಾಚ್ಯತ್ವ ಅವರಿಗಿಲ್ಲ. ಯಾರಿಗಿಲ್ಲ? ಶ್ರೇಯ ವಾಯೋರಪಿ, ಲಕ್ಷ್ಮೀ ದೇವಿಗಾಗ್ಲಿ ವಾಯುದೇವರಿಗಾಗ್ಲಿ ನ ನಾರಾಯಣಾದಿ ನಾಮವತ್ವಂ, ನಾರಾಯಣಾದಿ ನಾಮಗಳಿಲ್ಲ. ಹೇಳಬಹುದು. ಯಾರಿಗೆ ಹೇಳಬಹುದು ಅಂದ್ರೆ ಭಗವಂತನಂತೆ ಯಾರಾದರೂ ಇದ್ರೆ, ಭಗವಂತನಿಗೆ ಸಮಾನನಾಗಿದವನಿದ್ರೆ ಅವರಿಗೆ ನೀವು ಬೇಕಾದ್ರೆ ಈ ಶಬ್ದಗಳನ್ನು ಹೇಳ್ರಿ. ನಾರಾಯಣ ಅಂತ ಇವನು ಕರೀಬೇಕಾದ್ರೆ ಅದಕ್ಕ ಏಕೋ ವಾಸುದೇವ ತತ್ ಸದೃಶೌ ಅಪರೌ ನಸ್ತಃ, ಒಬ್ಬನೇ ವಾಸುದೇವ ಇದ್ದಾನ, ಅಂಥವ್ರು ಇನ್ಯಾರು ಇಲ್ವೇ ಇಲ್ರಿ ನಮ್ಮಲ್ಲಿ. ಅದೇನಾಗ್ಬಿಟ್ಟದ, ಒಂದ್ ಪೀಸ್ ಉಳ್ಕೊಂಡ್ಬಿಟ್ಟದ. ಬಹಳ ಸಮಸ್ಯೆ ಅದ. ಮಾಸ್ಟರ್ ಪೀಸ್ ಅದು ಒಂದ ಉಳ್ಕೊಂಡ್ಬಿಟ್ಟದ, ಬೇರೆ ಏನ್ ಇಲ್ಲೇ ಇಲ್ಲ. ಅದಕ್ಕ ಏಕೋ ವಾಸುದೇವ ತತ್ ಸದೃಶಃ ಅಪರೌ ನಸ್ತಃ, ಬೇರೆಯವರು ಇನ್ನೊಬ್ರು ಇಲ್ವೇ ಇಲ್ಲ ಅಂಥವ್ರು ಯಾರು. ಏಕೋ ನಾರಾಯಣ, ಒಬ್ಬನೇ ನಾರಾಯಣ. ತತ್ ಸಮಃ ಅಧಿಕೋ ವಾ ನಾಸ್ತಿ, ಅವನಿಗೆ ಸಮಾನನಾದವನು ಅಧಿಕನಾದವನು ಯಾರೂ ಇಲ್ಲ. ಬಹಳ ಮಹತ್ವದ್ದು ಯಾರ್ಯಾರು ಇಲ್ಲ ಅನ್ನುವಂತಹದ್ದು. ಇನ್ನ ಯೋ ದೇವ ಆಯ್ತಾ. ಶ್ರೇಯ ಏನಾವ್ರತಂ ಖಂಚ ದಿವಂ ಮಹೀಂ ಚಗೇನಾದಿತ್ಯಸ್ತಪಸಿ ತೇಜಸಾ ಭ್ರಾಜಸಾ ಚ. ಇದು ನೋಡ್ರಿ, ಯಮಂತಃ ಸಮುದ್ರೇ ಕವಯೋ ವಯಂತಿ ಯದಕ್ಷರೇ ಪರಮೇ ಪ್ರಜಾಃ ಇತ್ಯುಕ್ತಸ್ಯ ಸಮುದ್ರಶಾಯಿನಃ ಏವ
ನಾರಾಯಣಸ್ಯ ಬಹಳ ಸ್ವಾರಸ್ಯ. ಏನ್ ನಾರಾಯಣ ನಾಮ ಹೇಳಿದ್ರೆ ಅವಂಗೊಬ್ಬಂಗೆ ಹೇಳ್ಬೇಕು. ಏನ ಆವೃತಂ ಖಂ, ಯಾರಿಂದ ಈ ಆಕಾಶ ಆವರಿಸಲ್ಪಟ್ಟದು, ದಿವಂ ಸ್ವರ್ಗ, ಮಹೀಂ ಭೂಮಿ, ಯಾರಿಂದ ಆವರಿಸಲ್ಪಟ್ಟ ಈ ಆಕಾಶ, ಈ ಸ್ವರ್ಗ, ಈ ಭೂಮಿಯನ್ನ, ಏನ ಆದಿತ್ಯ ತಪಸಿ ತೇಜಸ ಭ್ರಾಜಸಾಚ, ಯಾರ ಆದೇಶದಿಂದ, ಯಾರ ಪ್ರೇರಣೆಯಿಂದ, ಯಾರ ತಾಕತ್ತಿನಿಂದ ಸೂರ್ಯ ಬೆಳಗಿಸ್ತಾನೋ ಆಕಾಶವನ್ನ, ಸ್ವರ್ಗವನ್ನ, ಭೂಮಿಯನ್ನ. ಯಮಂತಃ ಸಮುದ್ರೇ ಕವಯೋ ವಯಂತಿ, ಅಂತಃ ಸಮುದ್ರೇ ಸಮುದ್ರದಲ್ಲಿ, ಸಮುದ್ರದ ಮಧ್ಯದಲ್ಲಿ ಇದ್ದಾನಲ್ಲ ಅವನನ್ನ ಜ್ಞಾನಿಗಳು ತಿಳಿತಾರೆ. ಯದಕ್ಷರೇ ಪರಮೇ ಪ್ರಜಾಹ, ಪರಮೇ ಅಕ್ಷರೇ ಸರ್ವೋತ್ತಮನಾದ ನಾರಾಯಣನಲ್ಲಿ ಎಲ್ಲ ಪ್ರಜೆಗಳು ಆಶ್ರಯಿಸಿಕೊಂಡಿದ್ದಾರೋ ಎಂಬುದಾಗಿ ಸಮುದ್ರಶಾಹಿಯಾದವನೇ ನಾರಾಯಣ, ಬೇರೆ ಯಾರೇ ಅಲ್ಲೇ ಅಲ್ಲ. ತದೇವರ್ತಂ ತದು ಸತ್ಯಬಾಹುಸ್ತದೇವ ಬ್ರಹ್ಮ ಪರಮಂ ಕವೀನಾಂ. ಇದೇ ಇತಿ ಪರಬ್ರಹ್ಮತ್ವ ಅವಧಾರಣಾಚ್ಚ, ಹೀಗೆ ವಿಷ್ಣುವೇ ಪರಬ್ರಹ್ಮನಾಗಿದ್ದಾನೆ ಎಂಬುದಾಗಿ ನಿರ್ಧಾರ ಮಾಡಿದ್ದರಿಂದ ವಿಷ್ಣೋಹೋ ಪರಂ ಸದೃಶಂ ವ ನಾಸ್ತೇವ, ಭಗವಂತನಿಗಿಂತ ಉತ್ತಮ, ಭಗವಂತನಿಗೆ ಸದೃಶನಾದವನು ಇಲ್ಲವೇ ಇಲ್ಲ. ಇಲ್ಲಿ ವಿಷ್ಣೋಹೋ ಪರಂ ಅನ್ನೋ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ವಿಷ್ಣುವಿಗಿಂತ ಉತ್ತಮನಾಗಲಿ, ವಿಷ್ಣುವಿಗೆ ಸದೃಶನಾದವನಾಗಲಿ ಇಲ್ಲವೇ ಇಲ್ಲ. ಅತಃ ತದತ್ರ ಉಚ್ಯತೆ ಇತ್ಯಪಿ ನ ವಕ್ತವ್ಯಂ. ಆದ್ದರಿಂದ ಹಂಗ ಬೇರೆ ಯಾರೋ ಇದ್ದಾರ ಅವ ಇಲ್ಲಿ ಹೇಳಲ್ಪಟ್ಟಾನ ಅಂತೂ ಅನ್ನಬಾರ್ದು. ವಿಷ್ಣುವಿಗೆ ಸದೃಶನಾದವನು, ವಿಷ್ಣುವಿಗಿಂತ ಉತ್ತಮನಾದವನು ಯಾರೋ ಇದ್ದಾನ, ಅವನೇ ಈ ಮಂತ್ರಗಳಲ್ಲಿ ಹೇಳಲ್ಪಟ್ಟವನು ಅಂತೂ ಅನ್ನಬಾರ್ದು. ಯಾಕ ಅಂಥವ ಇಲ್ಲೇ ಇಲ್ಲ, ಎಲ್ಲಿಂದ ಹುಡ್ಕೊಂಬರೋಣ ಅಂತ ಪ್ರಶ್ನೆ. ಸರಿ ಆಯ್ತಾ? ಇನ್ನು ಮುಂದೆ ಮತ್ತೊಂದು ಮಂತ್ರ ಏನ್ ಹೇಳ್ತದ? ಪರೋ ಮಾತ್ರಯ ತನ್ವಾ ಪ್ರಧಾನ ನತೆ ಮಹಿತ್ವಂ ಅನ್ವಷ್ಣವಂತಿ, ನತೆ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನಃ ಪರಮಂತಮಾಪ. ಮಾತ್ರಯ ಪರಹ ತನ್ವಾ ಪ್ರಧಾನ, ಇವೇನು ಮಾತ್ರ ಅಂದ್ರೆ ಅಳತೆ, ಮಾತ್ರಯ ಪರಹ ಅಳತೆಯನ್ನ ಮೀರಿದವನ್ ನೀನು, ತನ್ವಾ ಪ್ರಧಾನ ದೇಹದಿಂದ ಇಷ್ಟು ಬೆಳೆದು ಬಿಟ್ಟಿ ಅಂತಂದ್ರೆ ಯಾವ್ದೊಳಗೂ ನೀ ಫಿಟ್ ಆಗಂಗೆ ಇಲ್ಲ, ಅಷ್ಟು ವ್ಯಾಪ್ತನಾಗಿ ಬಿಟ್ಟಿ ನೀನು. ದೇಹ ಬೆಳೆದು 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 ಇಷ್ಟು ದೊಡ್ಡದಾಗಿ ಕೂತ್ಬಿಟ್ಟದ ಅಂತಂದ್ರೆ ಎಲ್ಲೂ ನೀ ಸಾಲಂಗೆ ಇಲ್ಲ, ಹಂಗಾಗಿರ್ತದೆ. ಮಾತ್ರಯ, ಮಾತ್ರಯ ಪರಹ ಅನ್ನೋ ಶಬ್ದಕ್ಕೆ ಅಪರಿಮಿತನಾಗಿದ್ದೆ, ಅಳತೆ ಮೀರಿದವನು. ತನ್ವಾ ಪ್ರಧಾನ, ನೀನು ದೇಹದಿಂದಲೇ ಬೆಳೆದವನೇ ಹೊರತಾಗಿ ಕೀರ್ತಿಯಿಂದ ಬೆಳೆದವನಲ್ಲ. ನೋಡ್ರಿ ಎಷ್ಟು ವಿಚಿತ್ರ. ಕೆಲವರು ಲೋಕದಲ್ಲಿ ಸಜ್ಜನರು, ಜ್ಞಾನಿಗಳು, ಅವರು ದೇಹದಿಂದ ಬೆಳೆದಿರೋದಿಲ್ಲ, ಕೀರ್ತಿಯಿಂದ ಬೆಳೆದಿರ್ತಾರೆ. ಎಲ್ಲೋ ದೂರದ ಊರಿನಲ್ಲಿ ಮತ್ತೆ ವಾದರಾಜ ಸ್ವಾಮಿಗಳು, ವ್ಯಾಸರಾಜರು, ಟೀಕಾಕೃತ್ಪಾದರು ಅಲ್ಲಿ ಕೂತಿದ್ದಾರೆ. ಅವರ ಕೀರ್ತಿ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದೆ, ಕೀರ್ತಿಯಿಂದ ಬೆಳೆದವರು. ಹಾಗೆ ಪರಮಾತ್ಮ ಕೀರ್ತಿಯಿಂದ, ಅವನ್ ಎಲ್ಲೋ ವೈಕುಂಠದಾಗ ಕೂತಾನ, ಅವನ ಕೀರ್ತಿ ಎಲ್ಲಾ ಕಡೆ ಹರಡ್ಕೋತ ಹರಡ್ಕೋತ ಹೋಗೋದಂದ್ರೆ ಅಲ್ಲ, ದೇಹದಿಂದಲೇ ಬೆಳೆದವನೇ. ತನ್ವಾ ಪ್ರಧಾನ ಬಹಳ ಚಂದದ. ಕೀರ್ತಿಯಿಂದ ಬೆಳೆಯೋದಕ್ಕೂ ದೇಹದಿಂದ ಬೆಳೆಯೋದಕ್ಕೂ ವ್ಯತ್ಯಾಸ ಅದ. ಕೀರ್ತಿಯಿಂದ ಯಾರೂ ಬೆಳಿತಾರ, ದೇಹದಿಂದ ಪರಮಾತ್ಮ ಒಬ್ಬನೇ ಬೆಳಿಬೇಕು. ಇಷ್ಟು ಪರಿಯಿಂದ ಇತರ ದೇವತೆಗಳು ಬೆಳಿತಾರೆ, ವಾಯುದೇವರು ಇದ್ದೇ ಇದ್ದಾರಲ್ಲ, ಇಷ್ಟು ಪರಿಯಿಂದ ಪರಮಾತ್ಮನ ವಿಷಯ ತಗೊಂಡಾಗ ಅವನ್ ಮಾತಾಡ್ಬೇಕು. ಅರ್ಥ ಆಯ್ತಾ? ಹೋಲ್ಬಿಡ್ರಿ. ಏನಂತಾರ? ನತೇ ಮಹಿತ್ವಂ ಅನ್ವಷ್ಟವಂತಿ, ನಿನ್ನ ಮಹಿಮೆ ಇನ್ಯಾರೂ ಪಡೆಯಲಾರು, ನಿನ್ನ ಮಹಿಮೆಯನ್ನು ಯಾರೂ ಹೊಂದಲಾರು. ನತೇ ವಿಷ್ಣು ಜಾಯಮಾನೋ ನ ಜಾತಃ, ಮುಂದೆ ಹುಟ್ಟವನಾಗಲಿ ಹಿಂದೆ ಹುಟ್ಟಿದವನಾಗಲಿ ನಿನ್ನ ಮಹಿಮೆಯನ್ನು ಇಲ್ವೇ ಇಲ್ಲ. ದೇವ ಮಹಿಮ್ನಃ ಪರಮಂತ ಮಾಪ, ತಾವು ಹೊಂದಂಗಿಲ್ಲ ಅಲ್ಲ, ನಿನ್ನ ಮಹಿಮಾ ತಿಳ್ಕೊಳ್ಳಿಕ್ ಆಗಂಗಿಲ್ಲ, ಅದೊಂದು ಸಮಸ್ಯೆ ಅದ. ದೇವ ಮಹಿಮ್ನಃ ಪರಮಂತ ಮಾಪ. ಹುಟ್ಟವನಾಗ್ಲಿ ಮತ್ತ ಬರೋ ಹುಟ್ಟು ಹೋದವಾಗ್ಲಿ ಯಾರೂ ಸಹಿತಕ್ಕೆ ನಿನ್ನ ಮಹಿಮೆಯನ್ನು ಹೊಂದುವುದೂ ಇಲ್ಲ, ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಇನ್ನು ಮುಂದೆ ಅಲ್ರಿ, ಮತ್ತ ನೀವು ಇಲ್ಲ ಅಂದ್ರೆ ನಾವೊಂದು ನಿಮ್ಗೆ ತೋರಿಸ್ತೀನಿ ಮಂತ್ರ ಅಂತ ಬಂದವ. ಏನ್ ಮಂತ್ರ ತೋರಿಸ್ತೀಪ ನೀನು? ತೋರ್ಸಂದ್ರು. ಇಲ್ಲ, ನಕಿರಿಂದ್ರ ತ್ವದುತ್ತರೋ ನ ಜ್ಯಾಯಾನಸ್ತಿ ವೃತ್ರಘನ್ನಕಿರೇವಾ ಯಥಾತ್ವಂ. ಈ ಮಂತ್ರದಲ್ಲಿ ಸ್ಪಷ್ಟವಾಗಿ ಮತ್ತೆ ಇಂದ್ರದೇವರಿಗೆ ಉತ್ತಮತ್ವವನ್ನು ಹೇಳಿಗತ್ತದಲ್ಲ. ಹೇ ಇಂದ್ರ, ನಕಿಹಿ ತ್ವದುತ್ತಮ ತ್ವದುತ್ತರಃ. ನೋಡ್ರಿ ಮಂತ್ರ ನೋಡ್ಕೊಳ್ರಿ, 166ನೇ ಪದದಲ್ಲಿ ಮಂತ್ರ. ಹೇ ಇಂದ್ರ, ಎಲೆ ಇಂದ್ರದೇವರೇ, ತ್ವದುತ್ತರಃ ನಕಿ, ನಿನಗಿಂತಲೂ ಉತ್ತಮರಾದವರು ಯಾರಿಲ್ಲ. ನಜ್ಜಾಯ, ವಯಸ್ಸಿನಿಂದಲೂ ನಿನಗಿಂತ ಹಿರಿಯರಾದವರು ಯಾರು ಇಲ್ಲ. ವೃತ್ರಹನ್, ಏನಂತ ಹೇಳಿಕತ್ತಾರ? ವೃತ್ರಾಸುರನ ಸಂಹಾರ ಮಾಡಿದೇವನೇ. ನಕಿರೇವಾ ಯಥಾತ್ವಂ, ಯಥಾತ್ವಂ ನಕಿಹೇವ, ನಿನ್ನಂಗೆ ಯಾರು ಇಲ್ಲೇ ಇಲ್ಲ ಅಂತ ಸ್ಪಷ್ಟವಾಗಿ ಇಂದ್ರದೇವರನ್ನ ಉತ್ತಮ ಅಂತ ಹೇಳೋ ಮಂತ್ರದಲ್ಲ. ಸಿಕ್ಕಾಕೊಂಡ್ರಿ ನೋಡ್ರಿ ನೀವು. ಏನೋ ತಪ್ಸ್ಕೊಂಡು ಹೋಗ್ಬೇಕಂತ ಬಂದಿದ್ರಿ, ಸಿಕ್ಕಾಕೊಂಡ್ಬಿಟ್ರಿ ಎಂದ. ಏನಪ್ಪಾ ಏನ್ ಕೊಟ್ಟಿ ಹೇಳ ಅಂದ್ರು ಶ್ರೀಮದಾಚಾರ್ಯ. ಹೇಳ, ಇನ್ನೊಂದ್ಸಲ ಹೇಳ.
ಅಲ್ಲ ಅದೇ ಅದು ಏನ್ ಹೇಳು, ಇಂದ್ರ ಹೇ ಇಂದ್ರ ತದುತ್ತರ ನಕಿಹಿ, ನಿನಗಿಂತ ಉತ್ತಮರಾದವನ್ ಯಾರು ಇಲ್ಲ. ಇದು ನಕ್ಕಿ ಅಂತ ನೋಡ್ರಿ, ಹಂಗ ನಕಿಹಿ ಅಂದ್ರೆ ನಕ್ಕಿ ನಕ್ಕಿ ಅಂತ ಕರೆಯೋದು. ಯಾವ ಭಾಷೆಯಲ್ಲಿ ನಕ್ಕಿ ಅಂತ ಕರೀತಾರ ನೋಡ್ಕೊಳ್ರಿ ನೀವ. ಅದಕ್ಕ ಇದು ಖರೇ ಅಂತ ಹೇಳಿಕ್ಕೆ ನಕ್ಕಿ ಅಂತ, ಅದಕ್ಕ ನಕ್ಕಿ ಇಂದ್ರ ತದೋತ್ತರ ಅಂದ್ರ. ನಜ್ಜಾಯಾನ್ ಅಸ್ತಿ ವೃತ್ರಹನ್, ಹೇ ವೃತ್ರಹನ್, ಎಲೆ ವೃತ್ರಾಸುರನ ಸಂಹಾರ ಮಾಡಿದವರೇ, ವಯಸ್ಸಿನಿಂದ ಯಾರೋ ನಿಮ್ಗಿಂತ ಹಿರಿಯರಿಲ್ರಿ. ನಕಿರೇವಾ ಯಥಾತ್ವಂ, ನೀವ್ ಇದ್ದಂಗ ಇಲ್ಲೇ ಇಲ್ಲ. ಬಹಳ ಸಂತೋಷ ಅಂದ್ಬಿಟ್ರೆ ಶ್ರೀಮದಾಚಾರ್ಯ. ಈ ಮಾತಿನಿಂದ ನೀನು ಇಂದ್ರದೇವರು ಸರ್ವೋತ್ತಮ ಅಂತ ಮಾಡ್ಲಿಕ್ಕೆ ಹೊಂಟೇನ? ಹಿಂದಿನ ಶ್ರುತಿ ನೋಡು ಮಹಾರಾಯ, ಏನು ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಒಂದ್ ಹೇಳ್ಬಿಟ್ಟಿವಿ. ಎಲ್ಲಾ ನಾಮಗಳು ಭಗವಂತನ ಹೇಳ್ತಾ ಬಂದದಕ್ಕ ಇಂದ್ರನಾಮ ಸದ್ಯಕ್ಕೆ ಭಗವಂತನೊಳಗ ಬಂದ್ಬಿತ್ತು. ಮೂಲತಃ ಇಂದ್ರಗೆ ಇಂದ್ರನಾಮ ಇಲ್ಲ ಅಂತ ಹೇಳಿ ಕೂಡಿಸ್ಬಿಟ್ಟಿವಲ್ಲ, ಅದೆಲ್ಲಿ ಮರ್ತ ಹೋಗಿ ನೀವು. ಇಂದ್ರ ಶಬ್ದವನ್ನ ಇಂದ್ರನಿಗೆ ಸಮನ್ವಯ ಮಾಡ್ಬೇಕಾದ್ರೆ ಪರಮೇಶ್ವರತ್ವ ತರಬೇಕು ಮೊದಲನೇ ಇತ್ತು. ಎಲ್ಲದ ಪರಮೇಶ್ವರ್ಯ ಅವ್ರ ಕಡೆ ಇಲ್ವೇ ಇಲ್ಲ. ಅಂದ ಮೇಲೆ ಅದು ಅವ್ರನ್ನ ಹೇಳಂಗಿಲ್ಲ, ನೀವು ಕೊಟ್ಟದ್ ಸತ್ಯಕ್ಕೆ ಪರಮಾತ್ಮನನ್ನೇ ಹೇಳೋ ಶ್ರುತಿ ಕೊಟ್ಟಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರಿ ರಾಜ್ಯ. ಇನ್ನ ಮಹಾಭಾರತ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡ್ರು, ಅಂದ್ರೆ ವಿಷ್ಣುವಿಗಿಂತ ಸರ್ವೋತ್ತಮರಾದವರು ಇನ್ನೊಬ್ಬರು ಇಲ್ಲ ಅಂತ ಹೇಳಿಕ್ ಮಹಾಭಾರತ ಪ್ರಸಂಗ ಎಲ್ಲಿ ಬರ್ತದೆ? ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಬರ್ತದೆ. ಆ ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಬರೋ ವಿಷಯವನ್ನ ತಗೊಂಡ್ರು. ಧರ್ಮರಾಜ ಕೇಳಿದಂತ, ಕಿಮೇಕಂ ದೈವತಂ ಲೋಕೆ ಕಿಂವಾಪೇಕಂ ಪರಾಯಣಂ. ಪ್ರಶ್ನೆ, ಭೀಷ್ಮಾಚಾರ್ಯರೇ, ನಾನಿನ್ ಮುಂದ ರಾಜ್ಯ ಆಳಬೇಕು, ರಾಜನಾದವನು ಪ್ರಜೆಗಳಿಗೆ ಮಾರ್ಗದರ್ಶನ ಮಾಡಬೇಕು. ನಾನು ಯಾವ ದೇವತೆಯನ್ನ ಆರಾಧನೆ ಮಾಡ್ತೀನಿ, ಯಾರ ದೇವತೆಯ ಬಗ್ಗೆ ನಡ್ಕೋತೀನಿ, ಪ್ರಜೆಗಳೆಲ್ಲ ಹಂಗೆ ಇರ್ತಾರೆ. ಈಗ ಒಬ್ಬ ಜೈನ ರಾಜ ಇದ್ದ ಅಂತಂದ್ರೆ ಅವ ಜಿನನನ್ನ ಪೂಜಿಸ್ತಾ ಇದ್ರೆ ಪ್ರಜೆಗಳೆಲ್ಲರೂ ಕೂಡ ಹಂಗೆ ಭಾವಿಸ್ತಾರೆ. ಒಬ್ಬ ಬುದ್ಧಿಷ್ಟ ಇದ್ದ ಅಂದ್ರೆ ರಾಜ ಅವನನ್ನು ನಂಬಿಕೊಂಡವರೆಲ್ಲ ಹಂಗೆ ಇರ್ತಾರೆ. ಒಬ್ಬ ವೈಷ್ಣವ ಇದ್ದ, ಒಬ್ಬ ಶೈವ ಇದ್ದ ಅಂದ್ರೆ ಹಂಗೆ ಇರ್ತಾರೆ. ಅದಕ್ಕೆ ಧರ್ಮರಾಜ ಅಂತ, ನಾ ಯಾವ ದೇವತೆಯ ಆರಾಧನೆಯನ್ನ ಮಾಡಬೇಕು ಟೆಲ್ಮಿ ಅಂತ ಕೇಳ್ತಾರ. ಅಂದ್ರೆ ಅವತ್ತು ಇಂಗ್ಲಿಷ್ ಇತ್ತು ಅಂತ ತಿಳ್ಕೊಬೇಡ್ರಿ, ನಾ ಕೇಳಿತೀನಿ ಟೆಲ್ಮಿ ಅಂತ. ಅದಕ್ಕೆ ಕಿಮೇಕಂ ದೈವತಂ ಲೋಕೆ, ಸರ್ವೋತ್ತಮನಾದ ದೇವತೆ ಯಾರು, ಕಿಂವಾಪೇಕಂ ಪರಾಯಣಂ, ಯಾರೊಬ್ಬರನ್ನ ನಾವು ಆಶ್ರಯಿಸಿಕೊಂಡಿರಬೇಕು ಅಂತ ಹೇಳಿದಾಗ ಉತ್ತರ ಹೇಳಿಕ್ ಶುರು ಮಾಡ್ತಾರ ಭೀಷ್ಮಾಚಾರ್ಯರು. ಪರಮಂ ಯೋ ಮಹತ್ ತೇಜ, ಪರಮಂ ಯೋ ಮಹತ್ ತಪಃ, ಪರಮಂ ಯೋ ಮಹದ್ ಬ್ರಹ್ಮ, ಪರಮಂ ಯಃ ಪರಾಯಣಂ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಅರ್ಥ ಹೇಳಬೇಕಾ? ಇಲ್ಲಿ ನಿಮ್ಗೆಲ್ಲ ಗೊತ್ತಾಗೇ ಆಗ್ತದೆ. ಯಹ ಯಾರು, ಪರಂ ಮಹತ್ ತೇಜ, ಶ್ರೇಷ್ಠವಾದ ತೇಜೋಮಯನಾಗಿದ್ದಾನೋ, ಪರಮಂ ಯೋ ಮಹತ್ ತಪಃ, ಮಹತ್ ತಪಸ್ವರೂಪನಾಗಿದ್ದಾನೋ, ಪರಮಂ ಯೋ ಮಹದ್ ಬ್ರಹ್ಮ, ಪರಮಂ ಯಃ ಪರಾಯಣಂ, ಯಾರು ಪರಮಾಶ್ರಯನಾಗಿದ್ದಾನೋ, ಪವಿತ್ರಾಣಾಂ ಪವಿತ್ರಂ ಯೋ, ಎಲ್ಲ ಪವಿತ್ರ ವಸ್ತುಗಳಿಗೆ ಪಾವಿತ್ರ್ಯವನ್ನ ತಂದು ಕೊಡುವ ನೀವನೇ. ಏನ್ ಭಾವಿಸಬಾರದು? ಆ ವಸ್ತುಗಳು ಸ್ವತಃ ಪವಿತ್ರವಾಗಿವೆ. ಈ ಉದಾಹರಣೆಗೆ ಮತ್ತೆ ಗೋಕ್ಷೀರ, ಆಕಳ ಹಾಲು, ಆಮೇಲೆ ತುಪ್ಪ, ಜೇನುತುಪ್ಪ, ಕೆಂಡ, ತೀರ್ಥ, ಗಾಳಿ, ಇವೆಲ್ಲ ಪವಿತ್ರ. ಅವೆಲ್ಲ ಸ್ವತಃ ಪವಿತ್ರ ಅಲ್ಲ. ಪವಿತ್ರಾಣಾಂ ಪವಿತ್ರಂ ಯೋ, ಅವುಗಳಲ್ಲಿ ಇದ್ದು ಪಾವಿತ್ರ್ಯಗಳನ್ನ ತಂದು ಕೊಡುವಂಥವನಾಗಿದ್ದಾನೆ. ಶ್ರೀಮದಾಚಾರ್ಯ ಏಕಾದಶ ಸ್ಕಂದಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಹೌದು, ಅವುಗಳಲ್ಲಿದ್ದು ಪಾವಿತ್ರ ತಂದು ಕೊಡ್ತಾನ ಅಂತಂದ್ರೆ ಉಳಿದ ಪದಾರ್ಥಗಳಲ್ಲಿ ಇಲ್ಲೇನು ಮತ್ತೆ ಅಲ್ಲೂ ಪಾವಿತ್ರ ತಂದು ಕೊಡ್ಬೇಕಾಗಿತ್ತು. ಅಂದ್ರೆ ಆಚಾರ್ಯರ ಥಿಂಕಿಂಗ್ ಪ್ರೊಸೆಸ್ ಹೆಂಗ್ ಹೋಗ್ತದ ಅಂದ್ರೆ, ಹೌದ್ರಿ ನೀವೇನಂದ್ರಿ, ತೀರ್ಥದಲ್ಲಿ ಗಂಗೆಯಲ್ಲಿದ್ದು ಯಮುನೆಯಲ್ಲಿದ್ದು ಪಾವಿತ್ರ ತಂದು ಕೊಡ್ತಾನ. ಸ್ವತಃ ಗಂಗೆ ಯಮುನೆ ಪವಿತ್ರ ಅಲ್ಲ. ಮತ್ ನಮನಿ ಟಾಪ್ ಒಳಗೆ ನೀರ್ ಬರ್ತದೆ, ಗಂಗಾ ಜಲ್ ಅಂತ ಸಿಂಟೆಕ್ಸ್ ಇಟ್ಕೊಂಡಿನಿ, ನೀರ್ ಬರ್ತದೆ, ಅದು ಪವಿತ್ರ ಹೌದೋ ಅಲ್ಲೋ ಅಂತ ಕೇಳಿದ್ರೆ ಅಲ್ಲ, ಗಂಗಾ ನದಿ ಎಷ್ಟು ಪವಿತ್ರ ಅಲ್ಲ ಮತ್ತದು. ಮತ್ತ ಅಲ್ಲಿದ್ದಾನೋ ಇಲ್ಲ ಹಂಗಾರೆ ದೇವರು ಅಂತ ಕೇಳಿದ್ರೆ ಸಮಸ್ಯೆ ಬಂತು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಹೌದು ಎಲ್ಲಾ ಪದಾರ್ಥಗಳಲ್ಲಿ ಭಗವಂತನಿದ್ದಾನ, ಸಂದೇಹ ಪಡಬೇಡ. ಗಂಗಾದಿ ತೀರ್ಥಗಳು ಪವಿತ್ರ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇದಕ್ಕಿಂತಲೂ ಸನ್ನಿಧಾನ ಆಧಿಕ್ಯ ಅದ ಅಲ್ಲಿ. ಇದಕ್ಕಿಂತ ಸನ್ನಿಧಾನ ಆಧಿಕ್ಯ ಅದ. ಇಲ್ಲದೆ ಹೋದ್ರೆ ಆ ವಸ್ತುಗಳಲ್ಲಿ ಪವಿತ್ರೀಕರಣ ಸಾಮರ್ಥ್ಯ ಬರ್ಬೇಕು ಹೆಂಗ, ಇನ್ನಿತರ ವಸ್ತುಗಳಲ್ಲಿ ಇಲ್ಲದೆ ಇದ್ದದ್ದು. ಅದು ನೀರು, ಇದು ನೀರು, ಮತ್ತೆ ಆ ನೀರು ಈ ನೀರು ಅಂತ ಇದ್ದ ಹೊತ್ನೊಳಗ ಇದಕ್ಕಿಂತ ಅದಕ್ಕೆ ತಾಕತ್ ಬರ್ಬೇಕಾದ್ರೆ ಸನ್ನಿಧಾನದ ಆಧಿಕ್ಯ, ಅಧಿಕ ಸನ್ನಿಧಾನ ಅಂದ್ರ ಅದರಿಂದ ಹಂಗ ಬರ್ತದ ಅಂತ ತಿಳ್ಕೋಬೇಕು. ಮತ್ತೆ ಉತ್ತರ ಕೊಡ್ಬೇಕಲ್ಲ, ಮತ್ತೆ ಸನ್ನಿಧಾನ ಅದಕ್ಕೆ ಹೇಳದೇ ಇದ್ರೆ ಹೆಂಗಾಗ್ತದ ಅಂತ ಹೇಳಿ. ಮತ್ತೆ ಗಂಗಾ ಜಲದ ಮತ್ತೆ ಇಲ್ಲೂ ಸ್ನಾನ ಮಾಡ್ತೀವಿ, ಇದು ಮತ್ತೆ ಗಂಗಾ ಸ್ನಾನ ಆಯ್ತು ಅಂದ್ರೆ ಹಂಗ ಮಾಡ್ಕೋ, ಅನುಸಂಧಾನ ಮಾಡ್ಕೋ. ಪಾಪ ಯಾಕಂದ್ರೆ ನಿಂಗೆ ಗಂಗಾಕ್ ಹೋಗ್ಲಿಕ್ಕೆ ಆಗಂಗಿಲ್ಲ, ಮನ್ಯಾಗ ಗಂಗಾ ಬೈರು ನಿಮ್ ಹೆಂಡತಿ ಹೆಸರಲ್ಲ, ಆಮೇಲೆ ಮಾಡ್ಕೋಬೇಕಾಗ್ತದ. ಅಷ್ಟೇ 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 ಮುಗೀತು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಈಗ ಮತ್ತೆ ಮಂಗಳ ವಸ್ತುಗಳು ಅಂತ
ಅರಿಶಿನ ಕುಂಕುಮ ಹೂ ಮಾಲೆ ಆಮೇಲೆ ಗೋವುಗಳು ಇವೆಲ್ಲ ಪವಿತ್ರ ಇದ್ದದ್ದು ಮಂಗಳ ವಸ್ತುಗಳು ದರ್ಶನ ಮಾಡ್ಕೊಂಡ್ರೆ ಮಂಗಳ ಆಗ್ತದ ಅಂತ. ಮತ್ತ ಬಾಜುಕ್ ಅಲ್ಲೇ ಪ್ಯಾರ್ಲ ಹಣ್ಣಿನ ಗಿಡ ಅದ, ಅಲ್ಲೇ ಮತ್ತೆ ಬಾಯಿ ಹಣ್ಣಿನ ಗಿಡ ಅದ, ಮಂಗಳ ಅಲ್ಲೇ ಮತ್ತೆ ಅಂದ್ರೆ ಮಂಗಳ ಹೌದು. ಮತ್ತೆ ಮಂಗಳಾಂಚ ಮಂಗಲಂ ಅಂದ್ರೆ ಆ ಮಾಂಗಲ್ಯಪ್ರದವಾದದ್ದಕ್ಕೂ ಮಾಂಗಲ್ಯಪ್ರದನಾದ ಇವ ಅಲ್ಲಿ ಸನ್ನಿಧಾನ ಅದಕ್ಕೆ ಇಟ್ಟು ಮಾಂಗಲ್ಯವನ್ನು ತಂದು ಕೊಡ್ತಾನ. ದೈವತಂ ದೇವತಾನಾಂಚ ಎಲ್ಲಾ ದೇವತೆಗಳಿಗೂ ಇವ ದೇವತಾ. ಭೂತಾನಾಂ ಯೋ ಅವ್ಯಯ ಪಿತ ಎಲ್ಲ ಭೂತಗಳಿಗೂ ಇವ ಪಿತ. ಅವ್ಯಯ ಪಿತ ಅಂತ ಬರೇ ಪಿತ ಅಲ್ಲ, ಪರ್ಮನೆಂಟ್ ಪಿತ. ಶಾಶ್ವತ ತಂದೆಯಾಗಿದ್ದಾನೆ. ಯತ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ, ಆದಿ ಯುಗಾಗಮೆ ಕೃತಯುಗ ಪ್ರಾರಂಭವಾಗುವ ಸಂದರ್ಭದಲ್ಲಿ ಯತಃ ಎಲ್ಲ ಯಾರಿಂದ ಸರ್ವಾಣಿ ಭೂತಾನಿ ಭವಂತಿ ಎಲ್ಲ ಭೂತಗಳು ಹುಟ್ಟಿಕೊಂಡು ಬರ್ತದೆ. ಯಸ್ಮಿಂಶ್ಚ ಪ್ರಲಯಮ್ಯಾಂತಿ ಪುನರೇವ ಯುಗಕ್ಷಯೇ, ಯುಗಕ್ಷಯವಾದಾಗ ಮತ್ತೆ ಯಾರಲ್ಲಿ ಲಯವನ್ನಗೊಳ್ಳುತ್ತದೋ ಅವ ಯಾರು, ಇಷ್ಟೊತ್ತು ಹೆಸರು ಹೇಳಿಲ್ರಿ ಒಂದು, ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋ ನಾಮ ಸಹಸ್ರಂ ಬಂದ್ಬಿಡ್ತು ನೋಡ್ರಿ ಹೆಸರು. ಅವ ಲೋಕ ಪ್ರಧಾನನಾಗಿರುವಂಥವನು ಜಗನ್ನಾಥ, ಅವನ ವಿಷ್ಣು ಅವನೇ ವಿಷ್ಣು. ಆ ವಿಷ್ಣುವಿನ ನಾಮ ಸಹಸ್ರವನ್ನು ನಿನಗೆ ಹೇಳ್ತೀನಿ ಅಂತ ಪ್ರಶ್ನೋತ್ತರಗಳ ಮೂಲಕವಾಗಿ ಭೀಷ್ಮಾಚಾರ್ಯರು ಕೂಡ ಸರ್ವೋತ್ತಮನಾದವನು ನಾರಾಯಣ ಅಂತ ಸ್ಥಾಪನೆ ಮಾಡಿದ್ದಾರಾದ್ದರಿಂದ ನಕಿರೇಂದ್ರ ತ್ವದುತ್ತರೋ ನಜ್ಜಾಯ ನಸ್ತಿ ವೃತ್ರಿಹನ್ ಎಂಬ ಮಂತ್ರದಿಂದ ನೀವಿಷ್ಟು ಸರ್ವೋತ್ತಮ ಇಂದ್ರ ಸರ್ವೋತ್ತಮತ್ವ ಹೇಳಲಿಕ್ಕೆ ಬರಬೇಡ, ನಡಿ ಟಾಟಾ ಬಾಯ್ ಅಂತ ಹೇಳ್ಬಿಟ್ರು. ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ ಏನು ಅಂದ್ರೆ, ಈಗ ಅಲ್ಲಿ ಇನ್ನೊಂದು ಶಬ್ದದ ಹಿಂಗ ಇಂದ್ರದೇವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ಯಾರ ಇನ್ನೊಂದು ಮಂತ್ರ ಅಂದ್ರೆ ತಸ್ಯ ಮೇ ಅನ್ನಂ ಮಿತ್ರಂ ದಕ್ಷಿಣಂ ಅಂತ ಹೇಳ್ಯಾರ. ನನಗ ಮಿತ್ರ ದಕ್ಷಿಣ ಅನ್ನ ಅಂತ ಹೇಳ್ಯಾರ. ಇಂದ್ರದೇವರು ಎಂದ್ ಹಿಂಗ್ ಹೇಳ್ಬೇಕು, ಅವ್ರ ಮಿತ್ರ ಯಾರ ಅನ್ನ ಇದ್ದಾರ, ಯಾರ ದಕ್ಷಿಣ ಇದ್ದಾರ ಹೇಳಿ ನೋಡಂತ. ಹಿಂಗ್ ಹೇಳ್ಕೊಳ್ಳಿಕ್ ಪರಮಾತ್ಮ ಒಬ್ಬನಿಗೆ ಬರ್ತದ. ಅದನ್ನ ಪ್ರೂವ್ ಮಾಡ್ತಾರೆ ಈಗ ಶ್ರೀಮದಾಚಾರ್ಯ. ಅಂದ್ರೆ ಮೈ ಫ್ರೆಂಡ್ ದಕ್ಷಿಣ ವಾಸ್ ಅನ್ನ ಅಂತ ಹಿಂಗೆಲ್ಲ ಹೇಳಿಕ್ ಬರುದಿಲ್ರಿ ಇಂದ್ರದೇವರಿಗೆ, ಪರಮಾತ್ಮ ಹೇಳ್ತಾರೆ ಅಷ್ಟ. ಯಾಕ ನೋಡ್ರಿ, ಮೇ ಅನ್ನಂ ಮಿತ್ರಂ ದಕ್ಷಿಣ ಇತ್ಯುಕ್ತತ್ವಾಚ್ಚ ವಿಷ್ಣುರೇವ ಇತಿ ಜ್ಞಾಯತೆ. ವಿಷ್ಣು ಅಂತ ತಿಳಿದು ಬರ್ತಾನ. ಸಹಿ ವಿಷ್ಣು ದಕ್ಷಿಣಾಮಿತ್ರ ಉಕ್ತ ಹರಿವಂಶೇಶು ಧನ್ಯಾಶ್ಚರ್ಯ ಅಧ್ಯಾಯೇ. ಎಷ್ಟು ಚಂದದ ನೋಡ್ರಿ. ಶ್ರೀಮದಾಚಾರ್ಯ ಒಮ್ಮಿಂದೊಮ್ಮೆಲೆ ಹರಿವಂಶಕ್ಕೆ ಕರ್ಕೊಂಡು ಹೋದ್ರ ನಮಗೆ. ಹರಿವಂಶದಲ್ಲಿ ಏನ್ ಬಂದದ ಅಂದ್ರೆ ಸಹಿ ವಿಷ್ಣು ದಕ್ಷಿಣಾಮಿತ್ರ, ಆ ಭಗವಂತನ ಇದ್ದಾನಲ್ಲ ಅವ ದಕ್ಷಿಣಾಮಿತ್ರ ಅಂತ ಕರೆಯಲ್ಪಟ್ಟಾನ. ಎಲ್ಲಿ? ಧನ್ಯಾಶ್ಚರ್ಯ ಪರ್ವದಲ್ಲಿ. ಅದೇನಾಗ್ಯದ ಧನ್ಯಾಶ್ಚರ್ಯ ಪರ್ವ ಅಂದ್ರೆ ನಾರದರು ಲೋಕದ ಎಲ್ಲಾ ಕಡೆ ಹುಡ್ಕೊಂಡು ಹೊಂಟ್ರಂತ. ಅವ ಕೃಷ್ಣ ರೈವತ ಪರ್ವದಲ್ಲಿ ಕೂತಿದ್ದ, ಎಲ್ಲಾ ಯಾದವರು ಕೂತಿದ್ರು. ಬಡ ಬಡ ಬಂದ್ರು ನಾರದರು. ಧನ್ಯೋಸಿ ಪ್ರಭೋ ಆಶ್ಚರ್ಯೋಸಿ ಅಂತ ಹೇಳ್ಬಿಟ್ರು ಇದ್ದಕ್ಕಿದ್ದಂಗೆ ಬಂದು. ಇವ್ರು ಯಾದವರೆಲ್ಲ ಹಿಂಗ್ಯಾಕೆ ಇವ್ರು ನಾರದ ಇದ್ದಕ್ಕಿದ್ದಂಗೆ ಬಂದು ಇವತ್ತೇನು ಉಪವಾಸ ಅಂತ ತಿಳ್ಕೊಂಡು ಹಿಂಗ ಅಲ್ಲಿಗತ್ತಾರೋ, ಅಥವಾ ಉಪವಾಸ ಕೃಷ್ಣನ್ ನೋಡಿಕೊಳ್ಳಿ ಭಗಾವರಾಗಿ ಹಿಂಗಂದ್ರು, ಏನ್ ಕಥೆ ಇದು ಅಂತ ತಿಳಿಲಿಲ್ಲ. ತಿಳಿದ ಕೂಡಲೇ ಕೃಷ್ಣ ಕೇಳಿದ್ರ, ಕೃಷ್ಣ ಏನಿದು ಧನ್ಯೋಸಿ ಆಶ್ಚರ್ಯೋಸಿ ಅಂತ ಹೇಳಿಲ್ಲ. ಅವನ್ನ ಕೇಳ್ಬಿಡ್ರಪ್ಪ, ನಾರದನ್ ಕೇಳ್ಬಿಡ್ರಿ ಅಂತ ಹೇಳಿದಾಗ, ನಾನು ಒಂದೊಂದೇ ವಸ್ತುಗಳನ್ನ ನೋಡ್ಕೊಂಡು ಬಂದೆ, ಅವರನ್ನ ಧನ್ಯ ಆಶ್ಚರ್ಯ ಅಂತ ಹೇಳ್ಕೋತ ಬಂದೆ. ಅವ್ರು ಯಾರು ಧನ್ಯನೂ ಅಲ್ಲ ಆಶ್ಚರ್ಯನೂ ಅಲ್ಲ, ಅವರೆಲ್ಲ ಕೊನೆಗೆ ಯಾರ ಕಡೆ ಕಳ್ಸಿದ್ರು ನನಗೆ ಅಂದ್ರೆ ಪರಮಾತ್ಮನ ಕಡೆ ಕಳ್ಸಿದ್ರು. ಇಲ್ಲಿ ಬಂದೆ ಧನ್ಯ ಆಶ್ಚರ್ಯ ಅಂತ ಹೇಳಿದೆ. ಈ ಪುಣ್ಯಾತ್ಮರ ಸುಮ್ನು ಹೂ ನಮಗ್ ಬೇಡ. ದಕ್ಷಿಣಾಭಿಸಹೈವೇ ತತ್, ನನ್ನ ಫ್ರೆಂಡ್ ದಕ್ಷಿಣಾನ್ ಬಿಟ್ಟು ಹೇಳ್ಬೇಡಪ್ಪ ನೀನು ಅಂತ ಹೇಳ್ಬಿಟ್ರು ಅಂತ ಅಲ್ಲಿ ದಕ್ಷಿಣ ಶಬ್ದ ಬಂದದು. ದಕ್ಷಿಣ ಅಂದ್ರೆ ಮಹಾಲಕ್ಷ್ಮಿ. ನಿನ್ನೆ ಬಂದದು. ಮಹಾಲಕ್ಷ್ಮಿಯಿಂದ ಸಹಿತನಾದ ನಾನು ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಉತ್ತಮನಾಗಿದ್ದೇನೆ ಅಂತ ಹೇಳಿದ್ರಿಂದ ದಕ್ಷಿಣಾಮಿತ್ರ ಅಂತ ಕರೆಯೋದಾದ್ರೆ ಪರಮಾತ್ಮನ ಕರಿಬೇಕು ಹೊರತಾಗಿ ಉಳಿದವರನ್ನ ದಕ್ಷಿಣಾಮಿತ್ರ ಅಂತ ಕರಿಬಾರದು. ನೋಡ್ರಿ, ದಕ್ಷಿಣಾಮಿತ್ರ ಉಕ್ತೋ ಹರಿವಂಶೇಶು ಧನ್ಯ ಆಶ್ಚರ್ಯ ಅಧ್ಯಾಯೇ ದಕ್ಷಿಣಾಭಿಸಹೈವೇ ತತ್ ಅಧಸ್ತಾತ್ ಜಗತಃ ಸದಾ ಧನ್ಯಾಶ್ಚರ್ಯೋ ಅಹಮೇವೈಕೋ ಮಿತ್ರಂ ಮೇ ದಕ್ಷಿಣ ರಮ. ಮಿತ್ರಂ ಮೇ ದಕ್ಷಿಣ ರಮ, ಲಕ್ಷ್ಮೀ ದೇವಿ ನನ್ನ ಫ್ರೆಂಡ್ ಆಗಿ ಹೇಳ. ಇತ್ತೇವಾದಿ ಧರಿರ್ ಭೂಪ ಧನ್ಯೋಸಿ ತ್ಯುದಿತೋ ಮಯ. ಹಿಂಗ ನಾನು ಧನ್ಯ ಆಗಿದ್ದಿ ಅಂತ ಹೇಳಿದ ಕೂಡ್ಲೆ ಪರಮಾತ್ಮ ಹೇಳಿದ ಅಂತ ಇತಿ ನಾರದ ವಚನಂ. ಹಿಂಗ ನಾರದರ ಮಾತುಗಳು. ಈ ನಾರದರ ಮಾತನ್ನು ಕೇಳಿದಾಗ ಈ ಮೇನ್ನಂ ಮಿತ್ರಂ ದಕ್ಷಿಣ ಅಂತ ಅನ್ನೋದು ಸಹಿತ ಯಾರಿಗೆ ಬರ್ತದ? ಪರಮಾತ್ಮನಿಗೆ ಬರ್ತದ. ಅಲ್ಲ ಅವಾಗಲ್ಲ, ಈ ಬಲರಾಮ ಕೃಷ್ಣ ಇಬ್ರೇ ಹೊಂಟಾಗ, ಅದಿನ್ನೂ ಸಣ್ಣವರಿದ್ದಾಗ, ಇದು ಬಹಳ ದೂರ, ಅಜ ಗಜ ಅಂತಾರ. ಇನ್ನು ಮುಂದ ಮಿತ್ರ ಶಬ್ದ ಅದ. ಈಗ ಮಿತ್ರ ಶಬ್ದವನ್ನ ನೀವು ಬರೇ ಜಡವಾದ ಬೃಹತಿ ಸಹಸ್ರಕ್ಕೆ ಹೇಳಿಕ್ ಬರುವುದೇ ಇಲ್ಲ, ಅಭಿಮಾನಿನಿಯಾದ ಲಕ್ಷ್ಮಿಗೆ ಹೇಳಬೇಕು ಅಂತ ಮತ್ತೊಂದು ಯುಕ್ತಿ. ಈಗ ಅಲ್ರಿ, ಹಿಂಗ್ ಪ್ರಶ್ನೆ ಮಾಡ್ತೀನಿ ನಾ ಈಗ. ತಸ್ಯ ಮಿತ್ರಂ ಮೇನ್ನಂ ದಕ್ಷಿಣಂ ಅಂತಿದ್ದಾಗ ಬೃಹತಿ ಸಹಸ್ರವು ನಿನಗೆ ಅನ್ನದಂತೆ ತೃಪ್ತಿ ಕೊಡ್ಲಿ ಅಂತ
ಹೇಳಿ ವಿಶ್ವಾಮಿತ್ರರು ಪಠಣ ಮಾಡಿದ್ದಾರೆ. ಹಾಗಾದ್ರೆ ಬೃಹತಿ ಸಹಸ್ರಕ್ಕೇನೆ ಮಿತ್ರ ಅಂತ ಯಾಕೆ ಹೇಳ್ಬಿಡ್ಬಾರದು? ಹೆಂಗೂ ಅನ್ನದಂತೆ ತೃಪ್ತಿ ಕೊಡ್ಲಿಕ್ಕತ್ತದ, ಬೃಹತಿ ಸಹಸ್ರವನ್ನೇ ಮಿತ್ರ ಅಂತ ಹೇಳ್ತೀನಿ, ಅದ್ಯಾಕೆ ದಕ್ಷಿಣಕ್ಕೆ ಅನ್ವಯ ಮಾಡಿ ಲಕ್ಷ್ಮೀದೇವಿ ತನಕ ತಗೊಂಡು ಹೋಗ್ತೀರಿ ನೀವು? ಹೌದಾ? ಹಾಗಾದ್ರೆ ನಚ ಬೃಹತಿ ಸಹಸ್ರ ಅಭಿಮಾನಿನೀಂ ದೇವೀಂ ವಿನಾ ಅಚೇತನ ಮಾತ್ರಸ್ಯ ಮುಖ್ಯ ಮಿತ್ರತ್ವಂ ಯುಜ್ಯತೆ. ಲಕ್ಷ್ಮೀದೇವಿಯನ್ನ ತೆಗೆದುಕೊಳ್ಳದೆ ಕೇವಲ ಬೃಹತಿ ಸಹಸ್ರವನ್ನ ತೆಗೆದುಕೊಂಡ್ರೆ ಮಿತ್ರತ್ವ ಬರೋದಿಲ್ಲ. ಯಾಕೆ ಅಂದ್ರೆ ಜಡವನ್ನ ಯಾರಾದ್ರೂ ಫ್ರೆಂಡು ಅಂತಾರ? ನೋಡ್ರಿ, ನನ್ನ ಗಾರ್ಡನಿಗೆ ಬರ್ತೀನಿ, ಯಾರು ನಾನು ಮಾತಾಡ್ಸೋರು ಇಲ್ಲೇ ಇಲ್ಲ, ಇದೊಂದು ಕುರ್ಚಿ ಅದ ನೋಡ್ರಿ, ಇದ ನನ್ನ ಫ್ರೆಂಡು, ನಾನು ಇವ್ರು ಇಬ್ರು ಒಂದ್ ತಾಸು ಗಟ್ಲೆ ಕೂತಿರ್ತೀವಿ ಅಂತಂದ್ರೆ ಅವಶ್ಯ ಕೂಡು, ಮುಂದೆ 2ನೇ ತಾಸಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ತಯಾರಾಗು, ಇಷ್ಟೇ ಹೇಳ್ತಾರೆ. ಯಾರು ಕರ್ಕೊಂಡ್ ಕಲ್ಲಿನ ಜೊತೆಗೆ ಮಣ್ಣಿನ ಜೊತೆಗೆ ಯಾರು ಮಾತಾಡ್ತಿರ್ತಾರೇನ್ರಿ? ಅದೇನ್ರ ಮತ್ತೆ ಹೊಳ್ಳಿ ಇದು ಮಾಡ್ತೇನೆ, ಭಾವನೆ ವ್ಯಕ್ತ ಮಾಡ್ತೇನೆ? ಮಾಡುದಿಲ್ಲ. ಅಂದ್ಮೇಲೆ ಜಡವಾದವರನ್ನ ಮಿತ್ರ ಅನ್ಲಿಕ್ಕೆ ಬರೋದಿಲ್ಲ. ಕಾರಣ ಏನ್ ಗೊತ್ತೇನೋ? ಮಹಾಭಾರತದಲ್ಲಿ ಮಿತ್ರ ಶಬ್ದದ ಅರ್ಥವನ್ನು ತಗೊಳ್ರಿ. ವಿನೋತಿ ತ್ರಾಯತೆ ಚೇತಿ ಮಿತ್ರಮಿತ್ಯಭಿಧೀಯತೆ ತಸ್ಮಾದ್ಯೋಯಂ ವಿಜಾನಾತಿ ಸಮಿತ್ರಂ ತಸ್ಯ ನಾನ್ಯಥಾ ಇತಿ ಭಾರತೆ. ಮಹಾಭಾರತದಲ್ಲಿ ಹೇಳುವಾಗ ವಿನೋತಿ ತಿಳಿಬೇಕು, ತ್ರಾಯತೆ ರಕ್ಷಿಸಬೇಕು, ಅವನನ್ನ ಮಿತ್ರ ಅಂತ ಕರೀತಾರೆ. ನನ್ನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ನನಗೆ ಕಷ್ಟ ಬಂದಾಗ ನೀವು ರಕ್ಷಣಾ ಮಾಡ್ತೀರಿ ಅಂತ ನಿಮ್ಮನ್ನ ಮಿತ್ರ ಅಂತ ಕರೀತಾರೆ. ಅದನ್ನ ಬಿಟ್ಬಿಟ್ಟು ಮತ್ತೆ ಸುಮ್ನೆ ಕಲ್ಲಿಗೆ ಮಣ್ಣಿಗೆ ಯಾರಿಗೆ ಮಿತ್ರ ಅಂತ ಕರೀತಾರನ? ಬಹಳ ಅಂದ್ರೆ ಮಳಿ ಚಳಿ ಬಂದಾಗ ಕಲ್ಲಿನಿಂದ ಅಡ್ಕೊಂಡ್ ಕೂತೀರಿ, ಗುಡ್ದಾಗ ಅಡ್ಕೊಂಡ್ ಕೂತೀರಿ, ಅಷ್ಟ ರಕ್ಷಣಾ ಆಗ್ಬಹುದು, ತಿಳ್ಕೊಳ್ಳೋದು ಹೆಂಗ್ ಸಾಧ್ಯತೆ? ಬರುದಿಲ್ಲ. ಅದಕ್ಕೆ ಲಕ್ಷ್ಮೀದೇವಿ ಭಗವಂತನ್ ತಿಳ್ಕೊಂಡಾಳ. ಅಲ್ರಿ, ತಿಳ್ಕೊಂಡಾಳ ಅಂತ ಒಬ್ಬಗೋತೀವಿ, ರಕ್ಷಣಾ ಮಾಡಾಳ ನಾವರ ಹೆಂಗ ಅನ್ಬೇಕು? ಮತ್ ಪ್ರಶ್ನೆ ಬಂತಲ್ಲ, ಚಂದ ನೋಡಿ ಪ್ರಶ್ನೆ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಮಿತ್ರಮ್ಮೆ ನಮ್ ದಕ್ಷಿಣ ಅನ್ನೋ ಕಾಲಕ್ಕ ಜಡವಾಗಿರುವಂತಹ ಬೃಹತಿ ಸಹಸ್ರವು ಮಿತ್ರವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕ ಅಂತ ಕೇಳಿದ್ರೆ ಅದು ಅಚೇತನವಾಗೇ ಇದೆ. ಅಚೇತನಕ್ಕೆ ಮಿತ್ರತ್ವ ಲಕ್ಷಣ ಹೆಂಗ್ ಮಿತ್ರ ಲಕ್ಷಣ ಹೆಂಗ್ ಬರ್ಬೇಕು? ಹೌದಾ? ಯಾಕೆ ಬರಂಗಿಲ್ಲ? ಮಿತ್ರ ಅಂದ್ರೆ ಏನು? ಮಿತ್ರ ಅಂದ್ರೆ ಮಿನೋತಿ ತ್ರಾಯತೆ, ತಿಳಿಬೇಕು, ರಕ್ಷಣಾ ಮಾಡ್ಬೇಕು ಅಂತ, ಅದಕ್ಕೆ ಮಿತ್ರ ಅಂತ ಕರೀತಾರ. ಯೋಯಂ ವಿಜಾನಾತಿ ಸತಸ್ಯ ಮಿತ್ರಂ. ಸರಿ, ಲಕ್ಷ್ಮೀದೇವಿ ಭಗವಂತನ ತಿಳ್ಕೊಂಡಾಳ ಅಂದ್ರೆ ಮಿತ್ರ ಅನ್ಬಹುದು. ಮಿತ್ರ ಶಬ್ದದಲ್ಲಿ 2 ಸೇರ್ಕೊಂಡ, ಒಂದು ತಿಳಿ, ಒಂದು ರಕ್ಷಿಸು ಅಂತ. ಹಾಗಾದ್ರೆ ರಕ್ಷಣಾ ಮಾಡೋದು ಬರ್ಲಿಲ್ಲಲ್ಲ ಲಕ್ಷ್ಮೀದೇವಿಗೆ? ಯಾಕ್ರಿ ಲಕ್ಷ್ಮೀದೇವಿ ರಕ್ಷಣಾ ಮಾಡಲ್ಲ ಅಂತ ಯಾಕೆ ಅನ್ಬೇಕು? ಭಗವಂತನ ಲಕ್ಷ್ಮೀದೇವಿ ರಕ್ಷಣಾ ಮಾಡಲ್ಲ ಅಂತಂದ್ರೆ ಗೋವಿಂದ ಮುಗಿದು ಅಂದ್ರೆ ಮಾಡ್ಯಾಳ ಲಕ್ಷ್ಮೀದೇವಿ ರಕ್ಷಣಾ ಮಾಡ್ಯಾಳ ಭಗವಂತನ. ಆಚಾರ್ಯ ಕೃಷ್ಣಾಷ್ಟಮಿ ಉಪವಾಸ ಈಗ ಪರಿಣಾಮ ತೋರಿಸಿಗತ್ತ ಕಾಣಿಸ್ತದ. ಮುಂಜಾಲೆ ಲಕ್ಷ್ಮೀದೇವಿ ಭಗವಂತನ ಹೆಂಗ್ ರಕ್ಷಣಾ ಮಾಡ್ಬೇಕ್ರಿ ಆಚಾರ್ಯ ಅಂತಂದ್ರೆ, ತಾನು ವೇದಾಭಿಮಾನಿನಿಯಾಗಿದ್ದು ಅಯೋಗ್ಯರಿಗೆ ಭಗವಂತ ಕಿವಿಗೆ ಬೀಳದೇ ಇದ್ದಂತೆ ರಕ್ಷಣೆ ಮಾಡಿದ್ದ. ಏನ್ ಮಾಡ್ಯಾಳ ಲಕ್ಷ್ಮೀದೇವಿ? ಅಯೋಗ್ಯರಿಗೆ ಭಗವಂತನ ವಿಷಯ ಸಿಗದೇ ಇದ್ದಂತೆ ಭಗವಂತ ರಕ್ಷಣಾ ಮಾಡ್ಯಾಳ. ಎಷ್ಟೋ ಮಂದಿ ವೇದ ಓದ್ತಾರೆ, ದೇವ್ರ ಬಗ್ಗೆ ತಿಳಿಯಂಗೇ ಇಲ್ಲ. ಅಲ್ಲೇನು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ನಾನ ಅಂತ ತಿಳ್ಕೊಂಡ್ ಕೂತ್ಬಿಟ್ಟಾರ. ನೀ ನಾನಾನೂ ಅಲ್ಲ, ನಾನೇನೂ ಅಲ್ಲ. ನಾನಾ ನಾನಿ ಅಲ್ಲೇ ಇಲ್ಲಿ ನೀ ಪೋತಾಪೋತಿ. ನೀನು ನಾನಾ ನಾನಿ ಅವರು, ಜಗತ್ತಿನ ನಾನಾ ನಾನಿಗಳು ಅಂದ್ರೆ ಲಕ್ಷ್ಮೀದೇವಿ ನಾರಾಯಣ, ನೀ ಪೋತಾಪೋತಿ ಅಷ್ಟೇ. ಅಂದ ಮೇಲೆ ಅವರಿಗೆ ತಿಳಿದೇ ಇಲ್ಲ. ಯಾಕೆ ಹಿಂಗಾತು ಅಂದ್ರೆ ಲಕ್ಷ್ಮೀದೇವಿ ಭಗವಂತನನ್ನ ಅವರಿಗೆ ತಿಳಿದೇ ಇದ್ದಂತೆ ರಕ್ಷಣಾ ಮಾಡಿಬಿಟ್ಟ. ಆದ್ದರಿಂದ ಮಿತ್ರ ಅಂತ ಕರೀತಾರ. ಸರಿ ಹೋತಾ? ಮಿನೋತಿ ತ್ರಾಯ, ಈ ರೀತಿಯಾದ ರಕ್ಷಣಾ. ಇಲ್ಲಿ ರಕ್ಷಣಾ ಅಂದ್ರೆ ಬೇರೆ ರೀತಿಯಿಂದ ರಕ್ಷಣಾ ಅಲ್ಲ, ಈ ರೀತಿಯಿಂದ ರಕ್ಷಣಾ. ಮಿನೋತಿ ತ್ರಾಯತೆ ಚೇತಿ ಮಿತ್ರಮಿತ್ಯಭಿಧೀಯತೆ ತಸ್ಮಾದ್ಯೋಯಂ ವಿಜಾನಾತಿ ಸಮಿತ್ರಂ ತಸ್ಯ ನಾನ್ಯಥ ಇತಿ ಭಾರತೆ. ಉಕ್ತಾಯುತ್ವಾಚ್ಚ ವಿಷ್ಣೋರೇವತ್ರ ಉಕ್ತ ಇತ್ಯವಗಮ್ಯತೆ ಬೃಹತಿ ಸಹಸ್ರಸ್ಯ ಹಿ ಉಕ್ತ ನಾಮಕಂ ಮುಖ್ಯತಃ. ಮತ್ತೊಂದು ಸ್ವಾರಸ್ಯ ಬಂತಿಲ್ಲ, ಶ್ರೀಮದಾಚಾರ್ಯ ಹೊಸ ತೆಗೆದ್ರು. ಏನಂತ? ಉಕ್ತಾಯು ಅಂತ ಹೆಸರದ ಅಂತ ಪರಮಾತ್ಮನಿಗೆ. ಏನ್ ಹೆಸರದ? ಉಕ್ತಾಯು. ಎಷ್ಟು ಚಂದ ಹೆಸರ್ರಿ, ನಾವು ಯಾರು ಇಟ್ಟೇ ಇಲ್ಲ ಮಕ್ಕಳಿಗೆ. ಉಕ್ತಾಯು ಅಂತ ಹೆಸರಂತ. ಅದೇನ್ರಿ ಉಕ್ತಾಯು ಅಂದ್ರ? ಬೃಹತಿ ಸಹಸ್ರದಿಂದ ತಿಳಿಯಲ್ಪಡುವನಾದ್ರಿಂದ ಭಗವಂತನಿಗೆ ಉಕ್ತಾಯು ಅಂತ ಹೆಸರಂತ. ಉಕ್ತ ಅಂದ್ರೆ ಬೃಹತಿ ಸಹಸ್ರ, ಆಯು ಅಂದ್ರೆ ತಿಳಿಯಲ್ಪಡವನು. ಹಿಂಗಾಗಿ ಬೃಹತಿ ಸಹಸ್ರದಿಂದ ತಿಳಿಯಲ್ಪಡವನು ಯಾರೋ ಅವ ಉಕ್ತಾಯು ಅಂತ. ಈಗ ಇಡೀ ಬೃಹತಿ ಸಹಸ್ರದಿಂದ ಇಂದ್ರದೇವ ತಿಳಿಯಲ್ಪಡ್ತಾರೇನು? ಚಾನ್ಸೇ ಇಲ್ಲ. ಬೃಹತಿ ಸಹಸ್ರದ ಪ್ರತಿಮಂತ್ರದಿಂದಲೂ ವಿಷ್ಣುವೇ ತಿಳಿಯಲ್ಪಡಬೇಕು. ಸೊ ಉಕ್ತಾಯು ಎಂಬುವಂತಹ ಹೆಸರಿದ್ದದ್ದರಿಂದಲೂ ಕೂಡ ನಾವೇನ್ ತಿಳ್ಕೋಬೇಕು ಅಂದ್ರೆ ಪರಮಾತ್ಮನೇ ಇಲ್ಲಿದ್ದವನು ಅಂತ ತಿಳಿಯಬೇಕು. ನೋಡ್ರಿ, ಉಕ್ತಾಯುತ್ವಾಚ್ಚ ವಿಷ್ಣುರೇವ ಅತ್ರ ಉಕ್ತಃ ಇತ್ಯವಗಮ್ಯತೆ. ಬೃಹತಿ ಸಹಸ್ರಂ ಹಿ ಉಕ್ತ ನಾಮಕಂ ಮುಖ್ಯತಃ. ಮುಖ್ಯವಾಗಿ ಬೃಹತಿ ಸಹಸ್ರಕ್ಕೆ ಉಕ್ತ ಅಂತ ಕರೀತಾರೆ. ಹೆಂಗ ಅಂದ್ರೆ ಗರುಡ ಪುರಾಣ
ಮಹಾವ್ರತ ನಿಯುಕ್ತಂ ಯದೃಕ್ ಸಹಸ್ರಂ ಹರೇ ಪ್ರಿಯಂ. ಮಹಾವ್ರತದಲ್ಲಿ ನಿನ್ನೆ ಹೇಳಿನಿ 25 ದಿನಗಳ ಯಾಗ. ಆ 25 ದಿನಗಳ ಯಾಗದಲ್ಲಿ ಹೇಳಲ್ಪಟ್ಟ ಋಕ್ಸಹಸ್ರಂ 1000 ಮಂತ್ರಗಳು ಹರೇಹೇ ಪ್ರಿಯಂ, ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದನ್ನ ಉಕ್ತಮಿತಿ ಸಂಪ್ರೋಕ್ತಂ, ಅದನ್ನ ಉಕ್ತ ಅಂತ ಕರಿತೀವಿ ನಾವು. ತೇನೇಯೋ ವಿಷ್ಣುರೇವಹಿ, ತೇನ ಆ ಬೃಹತಿ ಸಹಸ್ರವೆಂಬ ನಿಷ್ಕೇವಲ್ಯ ಮಂತ್ರದಿಂದ ಈಯಹ ತಿಳಿಯಲ್ಪಡುವನಾದ್ದರಿಂದ ವಿಷ್ಣುರೇವ ವಿಷ್ಣುವೇನೇ, ತಸ್ಮಾತ್ ಉಕ್ತಾಯುಹು ಅವನಿಗೆ ಉಕ್ತಾಯು ಎಂದು ಕರೆಯುತ್ತಾರೆ. ಐಶ್ವರ್ಯಾತ್ ಇಂದ್ರ ಉಚ್ಯತೆ, ಎಲ್ಲ ಪರಮೇಶ್ವರ್ಯ ಉಳ್ಳವನಾದ್ರಿಂದ ಇಂದ್ರ ಅಂತ ಕರೀತಾರೆ. ತಸ್ಮಾದ್ ಉಕ್ತಾಯುರಿಂದ್ರೇತಿ ವಿಷ್ಣುರ್ ಯಜ್ಞೇಶು ಪೂಜ್ಯತೆ, ಹಂಗಾಗಿ ಯಜ್ಞಗಳಲ್ಲಿ ಭಗವಂತನಿಗೆ ಇಂದ್ರ ಉಕ್ತಾಯು ಎಂದು ಪೂಜೆ ಮಾಡ್ತಾರೆ. ಇತಿ ಗಾರುಡೆ. ಇದೇನ್ ತಗೊಂಡ್ರಿ ಈಗ, ಹೆಂಗ್ ಶ್ರೀಮದಾಚಾರ್ಯ ಟರ್ನ್ ಮಾಡಿದ್ರೆ ಮತ್ತೊಂದು ಕಡೆಗೆ ಬೃಹತಿ ಸಹಸ್ರ ಪ್ರತಿಪಾದ್ಯನಾದದ್ದರಿಂದಲೂ ವಿಷ್ಣುವೇ ಆಗಬೇಕೆ ಹೊರತಾಗಿ ಇಂದ್ರ ಅಲ್ಲ. ಹಂಗ್ರಿ ಆಚಾರ ಅವ್ ಕುತ್ಕೊಂಡು ಕೇಳಿದ 3 ಸರ್ತಿ ಹೇಳಿ 4 ಸರ್ತಿ ಹೇಳಿ ನಂಗೆ ಬಹಳ ಪ್ರಿಯ ಆಯ್ತು ಅನ್ನದಂಗ ಅಂತ ಹೇಳಿದ ಅಂದ ಮಾತ್ರಕ್ಕ ಅಂದ್ರೆ ನೋಡು, ಇದು ನನಗೆ ಸೇರಿತು ಅನ್ಬೇಕಾದ್ರೆ ಅದ್ರ ಮೇಲೆ ಅವ ಅಭಿಮಾನ ಮಾಡ್ಬೇಕು. ಅವ ಅಭಿಮಾನ ಮಾಡ್ಬೇಕಾದ್ರೆ ಅಭಿಮಾನಿ ಆಗ್ಬೇಕು. ದೇವರನ್ನ ನಿಯಾಮಕ ಅಂತ ಕರಿತಿರ್ತೀವಿ, ಅಭಿಮಾನಿ ಆಗ್ಬೇಕಾದ್ರೆ ಪ್ರತಿಪಾದ್ಯ ಆಗ್ಬೇಕು. ಹಂಗಾರ ಆ ಬೃಹತಿ ಸಹಸ್ರ ಪ್ರತಿಪಾದ್ಯನಾದವನನ್ನ ಮತ್ತ ನಾನು ಅಂತ ಹೇಳ್ಕೊಳ್ಳಿಕ್ ಅವಕಾಶ ಇದೆ. ಇಂದ್ರದೇವ್ರ ಬೃಹತಿ ಸಹಸ್ರ ಪ್ರತಿಪಾದ್ಯರೇನು ಅಲ್ವೇ ಅಲ್ಲ, ಪರಮಾತ್ಮನೇ ಬೃಹತಿ ಸಹಸ್ರ ಪ್ರತಿಪಾದ್ಯ. ಹೆಂಗ್ ಗುರ್ಸಿದ್ರಿ ಅಂದ್ರ ಗರುಡ ಪುರಾಣದಾಗ ಹೇಳೋ ಕಾಲಕ್ಕ ಮಹಾವ್ರತ ಯಾಗದಲ್ಲಿ 25ನೇ ದಿವಸ ಮಾಧ್ಯಾಹ್ನದಲ್ಲಿ ನಿಷ್ಕೇವಲ್ಯ ಮಂತ್ರ ಹೇಳುವಾಗ ಏನ್ ಹೇಳ್ತದೋ ಆ ಬೃಹತಿ ಸಹಸ್ರಕ್ಕೆ ಉಕ್ತ ಅಂತ ಹೆಸರದ, ಅದರಿಂದ ಕರೆಯಲ್ಪಡುವ ಭಗವಂತನನ್ನ ಉಕ್ತಾಯು ಅಂತ ಕರೀತಾರ ಅಂತ ಹೇಳಿದ ಮೇಲೆ ಯಾರಾಗ್ಬೇಕು ಹಂಗಾರ? ವಿಷ್ಣುವೇ ಆಗ್ಬೇಕು ಹೊರತಾಗಿ ಇಂದ್ರ ಅಂತರೂ ಅಲ್ವೇ ಅಲ್ಲ. ಹಿಂಗಾಗಿ ಯಜ್ಞದಲ್ಲಿ ಅಲ್ಲಲ್ಲಿ ಉಕ್ತಾಯು ಇಂದ್ರ ಅಂತ ಪರಮಾತ್ಮನೇ ಕರೀತಾರೆ. ವಿಷ್ಣು ಹಿ ಉಕ್ತಾಯರಿಂದ್ರ ಇತ್ಯುಚ್ಯತೆ, ಯಜ್ಞೇಶು ಅನ್ಯಃ ಇಂದ್ರ ಪೃಥಗುಚ್ಯತೆ. ಮತ್ ಇವನ್ ಬಿಟ್ಟು ಇನ್ನೊಬ್ಬ ಇಂದ್ರನ ಹೇಳ್ತದ ಮತ್ತೆ ಯಜ್ಞದಾಗ, ಹೇಳಂಗ ಅಂತ ತಿಳಿಬೇಡ್ರಿ. ಶಚೀಪತಿಯಾದ ಇಂದ್ರನು ಹೇಳ್ತದ, ಹೌದು, ಮತ್ತ ಅವರು ಯಜ್ಞಕ್ಕೆ ಬರೋರೆ. ಇವನ್ ಹೇಳುವ ಕಾಲದಲ್ಲಿ ಹಿಂಗ್ ಹೇಳ್ತದ, ಯಮಿಂದ್ರ ಮಾಹುರ್ ವರುಣ ಮಾಹು ಯಮಾಹುರ್ ಮಿತ್ರ ಮಾಹುರ್ ಯಮು ಸತ್ಯ ಮಾಹುಹು. ಅಲ್ರಿ ಹಿಂಗ್ ಮಾಡ್ಬೋಣಂತ. ಏನ್ ಮಾಡೋಣಂತ ಹೇಳ್ರಿ, ನೀವ್ ಹೆಂಗ್ ಮಾಡೋಣಂತ ಹಂಗ ಹೇಳ್ರಿ. ಇಬ್ರು ಕ್ಲೋಸ್ ಮಾಡ್ಬೋಣಂತ. ಕ್ಲೋಸ್ ಮಾಡ್ಬಿಡ್ರೆ ಈ ಇಂದ್ರನೇ ಆ ವಿಷ್ಣು ಅಂತ ಮಾಡ್ಬಿಟ್ರೆ ಸುಮ್ನೆ ನಿಶ್ಚಿಂತೆ ಕೆಲಸ್ರಿ. ಯಾಕೆ ಅವಾಗಿನ ಜಗಾಡ್ಕೋತ್ ಕೂತೀರಿ, ಅವ ಬೇರೆ ಇವ ಬೇರೆ ಇವ ಬೇರೆ ಅವ ಬೇರೆ ಅಂತ ತಿಳ್ಕೊಂಡು ಹೇಳಿ ಹಂಗ ಹೇಳಕ್ ಹೋಗ್ಬೇಡ್ರಿ. ನೀವು ಬೇರೆ ನಾವು ಬೇರೆ ಅನ್ಬೇಡ್ರಿ. ನೋಡ್ರಿ ಊರಿಗೆ ಕಾರ್ಯಕ್ರಮ ಬಂದಿರ್ತೀವಿ, ಹಂಗ ನೀವು ಬೇರೆ ನಾವು ಬೇರೆ ಅನ್ಬೇಡ್ರಿ, ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ. ಹಂಗ ಯಾಕೆ ಅನ್ಬೇಕು? ನೀವು ಬೇರೆ ನಾವು ಬೇರೆ ನಮ್ ದೂರ ಮಾಡ್ಬೇಕಂತ ಇಟ್ಕೊಂಡ್ರನು ಹಂಗ ಅನ್ಬೇಡ ಅಂತ ತಿಳ್ಕೊಂಡು ಕೆಲವ್ರು ಹೇಳಿ ಅವ್ರ ಕೈಯಾಗಿದ್ದು ಸೋಪು ಪೇಸ್ಟ್ ತಗೊಂಡು ಹೋಗಿರ್ತಾರ ನೋಡ್ರಿ. ಯಾಕಂದ್ರು ಇಲ್ಲ ಮತ್ತ ಇವೆಲ್ಲ ಅಭೇದ ಹೇಳ್ಬೋಣ ಅಂತ. ಅಭೇದ ಹೇಳ್ಬಾರಪ್ಪ ಹಂಗ. ಯಾಕ ಯಂ ಇಂದ್ರ ಮಾಹುರ್ ಯಂ ವರ್ಣ ಮಾಹುಹು ಅಂತ ಹೇಳಿ ತಸ್ಮೈ ತ್ವಾ ತೇಭ್ಯಸ್ತ್ವಾ ಇತಿ ಭೇದ ವಚನಾಚ, ಅವರಿಂದ ಇವ ಭಿನ್ನ ಇವರಿಂದ ಅವ ಭಿನ್ನ ಅಂತ ಸ್ಪಷ್ಟವಾಗಿ ವೇದವೇ ಭೇದ ವಚನವನ್ನು ಹೇಳ. ತಸ್ಮೈ ತ್ವಾ ಅವರಿಂದ ನೀನು, ತೇಭ್ಯಸ್ತ್ವ ಅವರಿಂದ ನೀನು ಅಂತ ಹಿಂಗೆ 2 ಕಡೆಗೂ ಕೂಡ ಭೇದವನ್ನು ಹೇಳಿರುವಂತಹದ್ದಾಗೆ ಇದೆ. ಅಂದ್ಮೇಲೆ ವೇದವೇ ಸ್ಪಷ್ಟವಾಗಿ ಇಬ್ಬರಲ್ಲಿರುವ ಭೇದವನ್ನು ಹೇಳ್ತಿರುವಾಗ ಇಂದ್ರನಿಗೂ ಉಳಿದವರಿಗೂ ಅಭೇದವನ್ನು ನೀವು ಹೇಳಬಾರದು. ಓಕೆನಾ? ಅಲ್ಲಿ ಅಭೇದ ಹೇಳ್ಬೇಡ್ರಿ ಅಂತ. ಅದೆಲ್ಲ ಕರೆಕ್ಟು. ಯಮು ಸತ್ಯಮಾಗುಗು ಅಂತ ಇಲ್ಲಿ ಸತ್ಯ ಅಂತ ಶಬ್ದ ಹೇಳಿಗತ್ತೀರಿ. ಇದು ಯಾವ ದೇವತೆ? ಯಾಕಂದ್ರೆ ಇಂದ್ರ ದೇವತೆ ಅಂತ ಗೊತ್ತದ, ವರುಣ ದೇವತೆ ಗೊತ್ತದ, ಮಿತ್ರ ದೇವತೆ ಗೊತ್ತದ. ಇಂದ್ರ ವರುಣ ಮಿತ್ರ ದೇವತೆಗಳು ಗೊತ್ತಿದ್ದಾರ, ಅವರ ಹೆಸರುಗಳು ಭಗವಂತನದ್ದೇ ಅಂತ ಹೇಳಿದ್ರಿ. ಓಕೆ. ಸತ್ಯ ಎಂಬ ದೇವತೆ ಯಾರು? ನಾವು ಇಲ್ಲಿ ತನಕ ಅಂತೂ ಯಾವ ದೇವತೆಯನ್ನು ಸತ್ಯ ಅಂತ ಕೇಳಿಲ್ಲ. ಯಾರವ ಸತ್ಯ ದೇವತಾ ಅಂತಂದ್ರ ಅದಕ್ಕಂತಾರ ಸತ್ಯ ಇತಿ ವಾಯು. ವಾಯುದೇವರಿಗೆ ಸತ್ಯ ಅಂತ ಹೆಸರದ. ಎಷ್ಟು ಚಂದ ಹೆಸರು ಇಲ್ಲ. ಛೇ 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 ಗೋವಿಂದ, ಮುಗದೇ ಹೋಯ್ತು. ವಾಯುದೇವರಿಗೆ ಸತ್ಯ ಅಂತ ಹೆಸರದ ಅನ್ನೋದೇ ಒಂದು ಅದ್ಭುತವಾದ ವಿಷಯ. ಯಾಕ? ಸದಿತಿ ಪ್ರಾಣ ಇತಿ ಶ್ರುತೆ. ಹೇ ಸದಿತಿ ಪ್ರಾಣ ಶ್ರುತಿ ಶಬ್ದ ನಿರ್ಣಯದಲ್ಲಿ ಸದೇವ ಸತ್ಯಮಿತ್ಯುಕ್ತಂ ಸತ್ಯೋ ವಾಯುರುದಾಹೃತಃ ಸಾಧುತ್ವಂ ಸತ್ಯತಾ ಪ್ರೋಕ್ತ ಸಾಧುರ್ವಾಯುರ್ಹಿ ಸರ್ವತಃ. ಪುಸ್ತಕ ನೋಡ್ರಿ. ಸದಿತಿ ಪ್ರಾಣ ಅಂತನ್ನುವಲ್ಲಿ ಸತ್ ಅನ್ನೋ ಶಬ್ದಕ್ಕೆ ಸತ್ಯ ಅಂತ. ಸತ್ಯ ಶಬ್ದಕ್ಕೆ ಯಾರನ್ನು ಕರಿಬೇಕು? ವಾಯುದೇವರನ್ನ. ಯಾಕ? ಸಾಧುತ್ವಂ ಸತ್ಯತಾ. ಸತ್ಯತಾ ಅಂದ್ರೆ ಏನು? ಸಾಧುತ್ವಂ ಅಂತ ಅರ್ಥ, ರುಜುತ್ವಂ ಅಂತ ಅರ್ಥ. ರುಜುತ್ವವನ್ನೇ ಸಾಧುತ್ವಂ ಅಂತ ಕರೆದದ್ದು, ಏನ್ ಕರೆದಿಲ್ಲ. ರುಜುಗಳಾದವ್ರನ್ನೇ ಸಾಧುಗಳು. ಸಾಧುರ್ ವಾಯುರಿ ಸರ್ವತಃ. ಎಲ್ಲ ವಿಷಯದಲ್ಲೂ ರುಜುಗಳಾಗಿದ್ದವರು ಯಾರು? ಆ ವಾಯುದೇವರೇ. ಮುಗಿದೋಯ್ತು. ಅಂದಮೇಲೆ ಸತ್ಯ ಅನ್ನುವಂತಹ ದೇವತೆಯನ್ನ ಯಾರನ್ನು ತಿಳಿಬೇಕು ಅಂದ್ರೆ ವಾಯುದೇವರನ್ನ. ಹೆಂಗ ತಿಳಿಸಿದ ಶ್ರೀಮದಾಚಾರ್ಯರು? ಈ ಮಂತ್ರದಲ್ಲಿ ಸತ್ಯ ಅಂತ ಒಬ್ಬ ಅಪರಿಚಿತನಾದ ದೇವತೆ ಬಂದಿದ್ದಾನೆ.
ಯಾರವನು ಅಂತಂದ್ರೆ ವಾಯುದೇವರಿಗೆ ಸತ್ಯ ಅಂತ ಕರಿಬೇಕು. ಹೆಂಗ ಅಂದ್ರೆ ಸತ್ಯತ್ವಂ ನಾಮ ಕಿಂ, ಸತ್ಯತ್ವ ಅಂದ್ರೆ ಏನು ಅಂದ್ರೆ ಸಾಧುತ್ವಂ, ಸಾಧುತ್ವಂ ಅಂದ್ರೆ ರುಜುತ್ವಂ, ಪ್ರಾಮಾಣಿಕತೆ ರುಜುತ್ವವನ್ನೇ ಸತ್ಯತ್ವ ಅಂತ ಕರಿಬೇಕಲ್ಲ. ಈ ಧರ್ಮ ವಾಯುದೇವರಲ್ಲೇ ಪ್ರಧಾನವಾಗಿದ್ದರಿಂದ ಅವರನ್ನ ಸತ್ಯ ಅಂತ ಕರೀತಾರೆ. ಮುಗಿದು ಹೋಯ್ತು. ಇನ್ನು ಮುಂದೆ ಪ್ರಿಯಧಾಮ್ನೆ ಉಪಸಮೀಪೆ ಗಮನಂ ನಾಮ ತದ್ಧಾನ ಪ್ರಾಪ್ತಿಕರಣ ಭಗವತ್ ಪ್ರಸಾದ ಪ್ರಾಪ್ತಿ. ನೋಡ್ರಿ ಮಂತ್ರದಲ್ಲಿ ಪ್ರಿಯಂ ಧಾಮ ಉಪಾಗಾಹ ಅಂತದ, ನನ್ನ ಮನೆಗೆ ನೀನು ಬಾ ಅಂತ. ಅಲ್ಲಿ ಉಪ ಶಬ್ದ ಅದ, ಬಹಳ ಸ್ವಾರಸ್ಯ. ಪ್ರಿಯಧಾಮ್ನೆ ಉಪ ಸಮೀಪೆ ಗಮನಂ ನಾಮ, ನನ್ನ ಮನೆಗೆ ನೀನು ಹತ್ತಿರದಲ್ಲಿ ಬಾ ಅಂತಂದ್ರೆ, ಅಲ್ರಿ ಹಿಂಗ್ಯಾರ ಅಂತಾರನ, ನನ್ನ ಮನೆ ಹತ್ರಕ್ ಬಾ ನೀನು ಅಂತ ಹಿಂಗ್ಯಾರ ಅಂತಾರನ. ಮಾತಾಡ್ಲಿಕತ್ತೀವಿ ನಾವು ನೀವು ಮಾತಾಡ್ಲಿಕತ್ತಾಗ ಅದನ್ನ ಬಿಟ್ಬಿಟ್ಟು ನಮ್ಮನೆ ಹತ್ರಕ್ ಬರ್ರಿ ಅಂತಂತಾರೆ. ಅವ್ರಿಗೆ ಬಂದ ನಮ್ಮನೆಗೆ ಬರ್ರಿ ಅಂತಾರೆ, ನಮ್ಮನೆ ಹತ್ರಕ್ ಬರ್ರಿ ಅಂದ್ರೆ ಅರ್ಥ ಏನು? ಅದಕ್ಕೆ ಇಂದ್ರದೇವರು ಅಂದ್ರೆ ಇಂದ್ರಾವಿಷ್ಟನಾದ ಪರಮಾತ್ಮ ಬೃಹತಿ ಸಹಸ್ರ ಕೇಳಿ, ನೀನು ನನ್ನ ಮನೆಗೆ ಹತ್ತಿರನಾದಿ, ನೀ ನನ್ನ ಮನೆಗೆ ಹತ್ತಿರನಾದಿ ಅಂದ್ರೆ ನಾನ್ ನಿನ್ ಮೇಲೆ ಪ್ರಸನ್ನನಾದೆ. ಭಗವಂತನ ಪ್ರಸಾದವನ್ನ ಹೇಳುವ ಶಬ್ದ ಇದು. ಅಂದಮೇಲೆ ಇಂದ್ರದೇವರನ್ನ ಹೇಳಿಕ್ ಬರೋದೇ ಇಲ್ಲ, ಇಂದ್ರದೇವರನ್ನ ಹೇಳಿಕೆ ಬರೋದಿಲ್ಲ. ಪ್ರಿಯಧಾಮ್ನ ಉಪಸಮೀಪೆ ಗಮನಂ ನಾಮ ತದ್ಧಾಮ ಪ್ರಾಪ್ತಿ ಕಾರಣ ಭಗವತ್ ಪ್ರಸಾದ ಪ್ರಾಪ್ತಿ. ಆ ಭಗವಂತನ ಪ್ರಸಾದದ ಪ್ರಾಪ್ತಿಯನ್ನ ಹೇಳಬೇಕೆ ಹೊರತಾಗಿ ಬೇರೆದಲ್ಲ. ಅನ್ಯಥಾ ಉಪಶಬ್ದೋ ವ್ಯರ್ಥ ಸ್ಯಾತ್, ಇಲ್ಲೇ ಇದ್ರೆ ಉಪಶಬ್ದ ಏನಾಗ್ಬೇಕದು ವ್ಯರ್ಥ ಆಗ್ತದ. ನಚ ತದೈವ ಭಗವತಃ ಪ್ರಿಯಂ ಧಾಮ ವಿಶ್ವಾಮಿತ್ರೇಣ ಪ್ರಾಪ್ತಂ. ಅಷ್ಟ ಅಲ್ಲ, ಆಗಿಂದಾಗೇನು ವಿಶ್ವಾಮಿತ್ರರು ಭಗವಂತನ ಮನೆಗಂತರೂ ಹೋಗಿಲ್ಲ. ಹೇಳಿದಲ್ಲ ದೇವ್ರು, ನನ್ನ ಮನೆಗೆ ಬಾ ಅಂದ್ಕೊಳ್ಳೆ ಇಲ್ಲಿ ಹೋಮ ಬಿಟ್ಟು ಟಕ್ ಅಂತ ಹೋಗ್ಬಿಟ್ರೆ ನಲ್ಲೇನ್ರ ಅವರು ಹೋಮ ಬಿಟ್ಟೇನು ಹೋಗಿಲ್ಲ, ಮುಂದೆ ಹೋಗೋವರಿದ್ದಾರೆ. ಅಂದ ಮೇಲೆ ಈ ಬೃಹತಿ ಸಹಸ್ರದ ಫಲವಾಗಿ ಭಗವಂತನ ಪ್ರಸಾದವಾಗಿ ಮುಂದೆ ಹೋಗೋರು. ಹಂಗಾದ್ರೆ ವೈಕುಂಠಾದಿ ಪ್ರಾಪ್ತಿಗೆ ಕಾರಣವಾದ ಭಗವತ್ ಪ್ರಸಾದವನ್ನು ಇಲ್ಲಿ ಹೇಳ್ತಾ ಇದ್ದರಿಂದ ಇದು ಇಂದ್ರನಲ್ಲ, ಇಂದ್ರಾಂತರ್ಗತನಾದ ಪರಮಾತ್ಮನೇ ಅಂತ ನಿರ್ಧಾರ ಮಾಡಬೇಕು. ಗರುಡ ಪುರಾಣ ಏನಂತಾರ? ಬೃಹತಿ ಸಹಸ್ರೇ ಪ್ರಥಮೆ ಸಾಲೋಕ್ಯಂ ಪ್ರದದೌ ಹರಿಹಿ. ಬೃಹತಿ ಸಹಸ್ರದ ಪ್ರಥಮದಲ್ಲಿ ಮೊದಲನೇ ಬಾರಿ ಹೇಳಿದಾಗ ಸಾಲೋಕ್ಯವನ್ನ ಕೊಟ್ಟ. ದ್ವಿತೀಯೇ ಸ್ವಪುರ ಪ್ರಾಪ್ತಿ, ಎರಡನೇ ಬಾರಿ ಹೇಳಿದಾಗ ತನ್ನ ಊರಿಗೆ ಬಾ ಅಂದ. ತೃತೀಯೇ ಮೂರನೇ ಬಾರಿ ಹೇಳಿದಾಗ ಅಂತಃಪುರಸ್ಯ ಚ, ನನ್ನ ಮನೆಯೊಳಗೆ ಬಂದು ಬಿಡಪ್ಪ. ತಥಾ ಸ್ವವಿಷಯಂ ಜ್ಞಾನಂ ವಿಶ್ವಾಮಿತ್ರೇ ದದೌ ಪ್ರಭು. ಅದೇ ರೀತಿಯಾಗಿ ತನ್ನ ವಿಷಯಕವಾದ ಜ್ಞಾನವನ್ನು ಭಗವಂತ ವಿಶ್ವಾಮಿತ್ರನಿಗೆ ಕೊಟ್ಟ. ಇತಿ ಗಾರುಡೆ. ಇಷ್ಟೆಲ್ಲ ಇದ್ದದರಿಂದ ನಾವೇನ್ ತಿಳಿಬೇಕು ಅಂದ್ರೆ ಇಂದ್ರಾವಿಷ್ಟನಾಗಿರುವಂತಹ ಪರಮಾತ್ಮನಂತ ಹೇಳಬೇಕೆ ಹೊರತಾಗಿ ಇಂದ್ರದೇವರು ಅಂತ ಹೇಳಬಾರದು. ಶ್ರೀಕೃಷ್ಣಾರ್ಪಣಮಸ್ತು.